All Academy. Always with you. ನಮಸ್ಕಾರ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆಲ್ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂತಹ ಎಲ್ಲಾ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜನರಲ್ ಸ್ಟಡೀಸ್ ಪೇಪರ್ ನಲ್ಲಿ ಉಪಯುಕ್ತವಾಗುವಂತಹ MCQ ಗಳನ್ನ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆ ಒಂದು ಪ್ರಶ್ನೆಯೊಂದಿಗೆ ಆ ಪ್ರಶ್ನೆಯ ಸರಿಯಾದ ಉತ್ತರಗಳು ಮತ್ತು ಆ ಉತ್ತರಗಳಿಗೆ ಸರಿಯಾದ ವಿಶ್ಲೇಷಣೆಯೊಂದಿಗೆ ಆ ಪ್ರಶ್ನೆಯಿಂದ ಮತ್ತೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವಿಸಬಹುದು ಅಥವಾ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವ ಒಂದು ವಿವರಣೆಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದು ಮೊದಲನೇ ಈ MC ಜನರಲ್ ಸ್ಟಡೀಸ್ ಸೀರೀಸ್ ನ ಮೊದಲನೇ ಸೆಟ್ ಆಗಿರುತ್ತೆ ಅಥವಾ ಸರಣಿ 1 ಅಂತ ಹೇಳ್ಬೋದು. ಇದೇ ರೀತಿ ನಾವು ಹಲವಾರು ಸರಣಿಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗಳ ಒಂದು ಸಂಪೂರ್ಣ ಉಪಯೋಗವನ್ನ ಪಡೆದುಕೊಳ್ಳಿ. ಸೊ ಹೆಚ್ಚಿನ ಸಮಯವನ್ನ ವ್ಯರ್ಥ ಮಾಡದೆ ಸೊ ಇವತ್ತಿನ ಈ MCQ ಸರಣಿಯ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಏನಂತಂದ್ರೆ ಮೂರನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದರೆ ಸೊ ಆಪ್ಷನ್ ಗಳನ್ನ ನೋಡೋಣ. ಎಕ್ಸ್ಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ. ಸೊ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಕರ್ನಾಟಕ ಯುದ್ಧಗಳು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆದಂತದ್ದು ಯುದ್ಧಗಳು. ಯಾವ ಕಾರಣಕ್ಕೆ ಭಾರತದ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅಂತ ಒಂದು ಯುದ್ಧಗಳು ನಡೀತಾ ಇದೆ ಯಾವ ಮಧ್ಯೆ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ. ಸೊ ಮೊದಲ ಏನು ಯುದ್ಧಗಳಲ್ಲಿ ಬ್ರಿಟಿಷ್ ಅತ್ಯಂತ ಏನು ಅಂತ ಶಕ್ತಿಶಾಲಿಯಾಗಿರಲಿಲ್ಲ, ಫ್ರೆಂಚ್ ತಮ್ಮ ಪ್ರಾಬಲ್ಯವನ್ನ ಮೆರೆದ್ರು. ಆದ್ರೆ ಮುಂದಿನ ಯುದ್ಧಗಳಲ್ಲಿ ಬ್ರಿಟಿಷ್ ಸೇನೆ ಅತ್ಯಂತ ಪ್ರಭಾವಶಾಲಿಯಾಗಿ ಫ್ರೆಂಚರನ್ನ ಸೋಲಿಸಿದ್ರು. ಫ್ರೆಂಚರನ್ನ ಸೋಲಿಸಿದ ನಂತರ ಫ್ರೆಂಚರ ಏನು ಒಂದು ಹಿಡಿತ ಇತ್ತು ಭಾರತದ ಮೇಲೆ ಅದು ಸಂಪೂರ್ಣವಾಗಿ ಹೋಗ್ತು. ಅದಾದ ನಂತರ ಬ್ರಿಟಿಷರು ಭಾರತವನ್ನ ಕಂಪ್ಲೀಟ್ ಆಗಿ ಆಳ್ತಾ ಬಂದ್ರು. ಸೊ ಹಾಗಾಗಿ ಈ ಮೂರನೇ ಕರ್ನಾಟಕ ಯುದ್ಧ ಅನ್ನೋ ಒಂದು ಯಾವ ಒಪ್ಪಂದದೊಂದಿಗೆ ಆಯ್ತು ಅಂತಂದ್ರೆ ಅದರ ಸರಿಯಾದ ಉತ್ತರ ಅದು ಆಪ್ಷನ್ ಸಿ ಆಗುತ್ತೆ. ದಟ್ ಈಸ್ ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದದೊಂದಿಗೆ ಈ ಮೂರನೇ ಒಂದು ಕರ್ನಾಟಕ ಯುದ್ಧ ಮುಕ್ತಾಯಿತು. ಸೊ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಒಟ್ಟು 3 ಕರ್ನಾಟಕ ಯುದ್ಧಗಳು ನಡೀತು. 3 ಕರ್ನಾಟಕ ಯುದ್ಧಗಳು ಯಾವ್ಯಾವಪ್ಪ ಅಂತಂತಂದ್ರೆ ಮೊದಲನೇ ಕರ್ನಾಟಕ ಯುದ್ಧ ಯಾವಾಗ ನಡೀತಪ್ಪ ಅಂತಂದ್ರೆ ಅದು 1746ರಿಂದ 48ರೊಳಗೆ. ಸೊ ಈ ಒಂದು ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಂತಂದ್ರೆ ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಈ ಮೊದಲನೇ ಕರ್ನಾಟಕ ಯುದ್ಧ ಮುಕ್ತಾಯಿತು. ಅದೇ ರೀತಿ ಎರಡನೇ ಕರ್ನಾಟಕ ಯುದ್ಧ ಯಾವುದು 1749ರಿಂದ 54 ಯಾವ ಒಪ್ಪಂದದೊಂದಿಗೆ ಈ ಎರಡನೇ ಕರ್ನಾಟಕ ಯುದ್ಧ ಮುಗಿತಂತಂದ್ರೆ ಅದು ಪಾಂಡಿಚೇರಿ ಒಪ್ಪಂದ. ಮೊದಲಿಗೆ ಇದನ್ನ ಪಾಂಡಿಚೇರಿ ಅಂತಿದ್ರು, ಈಗ ಅದನ್ನ ಮರು ನಾಮಕರಣ ಮಾಡಿ ಪುದುಚೇರಿ ಅಂತ ಮಾಡಿದೀವಿ ನಾವು. ಸೊ ಹಾಗಾಗಿ ಇದು ಮೊದಲನೇ ಕರ್ನಾಟಕ ಯುದ್ಧ ಎದರಲ್ಲಿ ಮುಕ್ತಾಯಗೊಂಡಂತಂದ್ರೆ ಎಕ್ಸ್ಲಾ ಚಾಪಲ್ ಒಪ್ಪಂದ. ಎರಡನೇ ಕರ್ನಾಟಕ ಯುದ್ಧ ಅಂತಂತಂದ್ರೆ ಅದು ಪುದುಚೇರಿ ಅಥವಾ ಪಾಂಡಿಚೇರಿ ಒಪ್ಪಂದ. ಮೂರನೇ ಕರ್ನಾಟಕ ಯುದ್ಧ ಅಂತಂದ್ರೆ ಅದು ಪ್ಯಾರಿಸ್ ಒಪ್ಪಂದ. ಸೊ ಈ ಒಂದು ಪ್ರಶ್ನೆಯಲ್ಲಿ ಇನ್ನು ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂದ್ರೆ ಬ್ರಿಟಿಷರ ಸೇನೆಯನ್ನ ಯಾರು ಬೆಂಬಲಿಸಿದ್ರು ಅಥವಾ ಫ್ರೆಂಚರ ಸೇನೆಯನ್ನ ಯಾರು ಬೆಂಬಲಿಸಿದ್ರು ಅಥವಾ ಫ್ರೆಂಚರ್ನ ಯಾರು ಮುಂದಾಳತ್ವದಲ್ಲಿತ್ತು ಕರ್ನಾಟಕ ಯುದ್ಧಗಳು ನಡೆದು, ಬ್ರಿಟಿಷ್ ಯಾರ ಒಂದು ಮುಂದಾಳತ್ವದಲ್ಲಿ ಈ ಕರ್ನಾಟಕ ಯುದ್ಧವನ್ನು ನಡೆಸುವಂತ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಆ ಒಂದು ಆಸ್ಪೆಕ್ಟ್ ನಲ್ಲಿ ಕೂಡ ಸ್ಪರ್ಧಾರ್ಥಿಗಳು ಮಿತ್ರರು ಈ ಒಂದು ಕಾನ್ಸೆಪ್ಟ್ ನ ಓದ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮಾಂಟಿಗೋ ಚಾಮ್ಸ್ಫೋರ್ಡ್ ಪ್ರಸ್ತಾಪಗಳು ಸಂಬಂಧಿಸಿರುವುದು ಅಂತ ಕೇಳಿದ್ದಾರೆ. ಇದು ಆಪ್ಷನ್ಸ್ ಗಳನ್ನ ನೋಡೋದನ್ನ ಸಾಮಾಜಿಕ ಸುಧಾರಣೆಗಳು, ಶೈಕ್ಷಣಿಕ ಸುಧಾರಣೆಗಳು, ಪೊಲೀಸ್ ಆಡಳಿತದ ಸುಧಾರಣೆಗಳು ಮತ್ತು ಸಾಂವಿಧಾನಿಕ ಸುಧಾರಣೆಗಳು. ಹಾಗಿದ್ರೆ ಏನಪ್ಪಾ ಇದು ಮಾಂಟಿಗೋ ಚಾಮ್ಸ್ಫೋರ್ಡ್ ಅಂತಂದ್ರೆ ಸೊ ಇವ್ರು ಏನ್ ಕಾಣ್ತಿದ್ರಲ್ಲ ಇದು ಮಾಂಟಿಗೋ, ಇವರು ಚಾಮ್ಸ್ಫೋರ್ಡ್. ಸೊ ಮಾಂಟಿಗೋ ಏನಾಗಿದ್ರಪ್ಪ ಅಂತಂದ್ರೆ ಸೆಕ್ರೆಟರಿ ಆಗಿದ್ರು, ಮತ್ತೆ ಚಾಮ್ಸ್ಫೋರ್ಡ್ ಏನಾಗಿದ್ರು ವೈಸರಾಯ್ ಆಗಿದ್ರು. ಇವರು ವೈಸರಾಯ್ ಆಗಿದ್ರು, ಓಕೆ, ಇವರು ಸೆಕ್ರೆಟರಿ ಆಗಿದ್ರು. ಸೊ ಮಾಂಟಿಗೋ ಚಾಮ್ಸ್ಫೋರ್ಡ್ ಯಾವಾಗ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ರಿಫಾರ್ಮ್ಸ್ 1919ರಲ್ಲಿ 1990ನಲ್ಲಿ ಈ ಒಂದು ರೆವಲ್ಯೂಷನ್ ಅಥವಾ ಈ ಒಂದು ಬಿಲ್ ಅನ್ನ ತಂದ್ರು. ಸೊ ಇದು ಏನಂತ ಹೇಳ್ತೀವಿ ನಾವು ಗವರ್ಮೆಂಟ್ ಆಫ್ ಇಂಡಿಯನ್ ಆಕ್ಟ್ ಅಂತ ಕೂಡ ಕರಿತೀವಿ. ಮಾಂಟಿಗೋ ಚಾಮ್ಸ್ಫೋರ್ಡ್ 1990ನಲ್ಲಿ ಈ ಒಂದು ರಿಫಾರ್ಮೇಶನ್ ತಂದ್ರು. ಸೊ ಇದು ಎದಕ್ಕೆ ಸಂಬಂಧಿಸಿತ್ತಂತಂದ್ರೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ, ಸಂವಿಧಾನಿಕ ಸುಧಾರಣೆಗಳು. ಸೊ ಮಾಂಟಿಗೋ ಚಾಮ್ಸ್ಫೋರ್ಡ್ ಪ್ರಸ್ತಾಪಗಳು ಮೇನ್ಲಿ ಕಾನ್ಸಂಟ್ರೇಟೆಡ್ ಎದ್ರ ಮೇಲೆ ಇತ್ತಂತಪ್ಪ ಅಂತಂದ್ರೆ ಇದು ಸಂವಿಧಾನದ ಸುಧಾರಣೆಗಳು. ಸೊ ಹಾಗಾಗಿ ನಮ್ಮ ಭಾರತದ ಇತಿಹಾಸವನ್ನ ನಾವು ಸ್ವಾತಂತ್ರ್ಯ ಏನು ಈ ರೆವಲ್ಯೂಷನ್ ಸಿಪಾಯಿ ಮ್ಯೂಟಿನಿ ಆದ ನಂತರ ಅಂದ್ರೆ 1857ರ ನಂತರ ಹಲವಾರು ಸುಧಾರಣೆಗಳನ್ನ ಬ್ರಿಟಿಷ್ ಆಡಳಿತ ತರ್ತಾ ಬಂದ್ರು. ಸೊ ಹಾಗಾಗಿ ಆ ಎಲ್ಲಾ ಆಡಳಿತಗಳು ಯಾವ ವರ್ಷದಲ್ಲಿ ನಡೆದು, ಯಾರ ಒಂದು ಮುಂದಾಳತ್ವದಲ್ಲಿ ನಡೆದು ಮತ್ತು ಆ ರಿಫಾರ್ಮೇಶನ್ ಅಲ್ಲಿ ಏನೇನು ಬದಲಾವಣೆಗಳಾಗಿರುವಂತ ಒಂದು ಕಾನ್ಸೆಪ್ಟ್ ಗಳನ್ನ ವಿದ್ಯಾರ್ಥಿಗಳು ಓದ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ.
ಯಶೋಧರ ಚರಿತ ಬರೆದಂತಹ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಗಳನ್ನು ನೋಡೋಣ. ಹರಿಹರ, ರಾಘವಾಂಕ, ರನ್ನ ಮತ್ತು ಜನ್ನ. ಇದರ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ, ಜನ್ನ. ಯಶೋಧರ ಚರಿತೆ ಅಂತ ಬರೆದಂತಹ ಮಹಾಕವಿ ಯಾರಪ್ಪ ಅಂತಂದ್ರೆ ಅದು ಜನ್ನ ಆಗುತ್ತೆ, ಮಹಾಕವಿ ಜನ್ನ ಆಗುತ್ತೆ. ಈ ಮಹಾಕವಿ ಜನ್ನನನ್ನ ಏನಂತ ಕರಿತಿದ್ರು ಅಂದ್ರೆ ಕವಿ ಚಕ್ರವರ್ತಿ ಅಂತ ಕರಿತಿದ್ರು. ಹೌದಾ, ಕವಿ ಚಕ್ರವರ್ತಿ ಅಂತ ಕೂಡ ಕರಿತಿದ್ರು. ಮತ್ತು ಈ ಜನ್ನ ಯಾರ ಆಸ್ಥಾನದಲ್ಲಿದ್ದಪ್ಪ ಅಂತಂದ್ರೆ ಹೊಯ್ಸಳ ರಾಜನಾದಂತಹ ವೀರಬಲ್ಲಾಳ 2ನೇ ಅರಸನ ಆಸ್ಥಾನದಲ್ಲಿ ಈ ಜನ್ನ ತನ್ನ ಒಂದು ಆಸ್ಥಾನದಲ್ಲಿ ಇದ್ದಂತ. ಯಾರು? ವೀರಬಲ್ಲಾಳ ದೇವ 2ನೇ, ಹೊಯ್ಸಳರ ಅರಸ ವೀರಬಲ್ಲಾಳ ದೇವ 2. ಸೊ ಆ ಒಂದು ಆಸ್ಥಾನದಲ್ಲಿ ಈ ಜನ್ನ ಒಂದು ಸ್ಥಾನವನ್ನ ಪಡೆದುಕೊಂಡಿದ್ದ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ದೇಶೀಯ ಭಾಷೆ ಪತ್ರಿಕಾ ಕಾಯ್ದೆಯನ್ನ ಜಾರಿಗೊಳಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ, ದಟ್ ಈಸ್ 1878. ಈ ದೇಶೀಯ ಭಾಷಾ ಪತ್ರಿಕಾ ಅಂತ ಅದಕ್ಕೆ ಏನ್ ಹೇಳ್ತೀವಿ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್. ಕೆಲವೊಂದು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಇಂಗ್ಲಿಷ್ ವರ್ಡ್ ನ ಯಥಾವತ್ತಾಗಿ ಕನ್ನಡದಲ್ಲಿ ಬಂದ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಕನ್ಫ್ಯೂಷನ್ ಆಗೋದು ಬೇಡ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಂದ್ರು ಒಂದೇ, ಮತ್ತು ದೇಶೀಯ ಪತ್ರಿಕಾ ಒಂದು ಅಂತ ಯಾರು ತಂದ್ರಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ, ಲಿಟನ್ ಇದನ್ನ ತಂದ. ಲಿಟನ್ ಇದನ್ನ ಒಂದು ಇಂಪ್ಲಿಮೆಂಟ್ ಮಾಡಿದ 1878 ನಲ್ಲಿ. ಮತ್ತೆ ಈ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ನ ಯಾರು ತೆಗೆದು ಹಾಕಿದ್ರು ಅಂತಂತಂದ್ರೆ ಅದು ರಿಪ್ಪನ್ ಇದನ್ನ ತೆಗೆದು ಹಾಕಿದ. ಹೌದಾ? ಸೊ ಯಾವ ವರ್ಷದಲ್ಲಿ ರಿಪ್ಪನ್ ಇದನ್ನ ಒಂದು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ನ ತೆಗೆದ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಅದೇ ರೀತಿ ವಿವಿಧ ರೀತಿಯಾದಂತಹ ಲಾರ್ಡ್ ರಿಪ್ಪನ್ ಇವರು ಹಲವಾರು ಸುಧಾರಣೆಗಳನ್ನ ತಂದ್ರು. ಅದರ ಒಂದು ಆಸ್ಪೆಕ್ಟ್ ನಲ್ಲಿ ಕೂಡ ನೀವು ಸರಿಯಾಗಿ ಯಾವ ಇಯರ್ ನಲ್ಲಿ ಯಾವ ಕಾಯ್ದೆ ಯಾವ ಆಕ್ಟ್ ಬಂತು ಅನ್ನೋದನ್ನ ಓದ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದೆಹಲಿಯ ಸುಲ್ತಾನರು ಈ ಕೆಳಗಿನ ಯಾವ ಸುಲ್ತಾನ ಇಕ್ತಾಗಳನ್ನ ರದ್ದುಪಡಿಸಿದನು? ಇದರ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ. ಹೌದಾ, ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನರು ಈ ಕೆಳಗಿನ ಯಾವ ಸುಲ್ತಾನ ಇಕ್ತಾಗಳನ್ನ ರದ್ದುಪಡಿಸಿದ ಅಂತ ಹೇಳಿದ್ದಾರೆ. ಇದರ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಮತ್ತೆ ಇದನ್ನ ಇಕ್ತಾ ಸಿಸ್ಟಮ್ ಯಾರು ತಂದಿದ್ರು? ಅದನ್ನ ಮೊಹಮ್ಮದ್ ಬಿನ್ ತುಗ್ಲಕ್. ಹೌದಾ, ಮೊಹಮ್ಮದ್ ಬಿನ್ ತುಗ್ಲಕ್ ಅಥವಾ ಸಾರಿ ಮೊಹಮ್ಮದ್ ಘೋರಿ ಇದನ್ನ ತಂದಿದ್ದ. ಸೊ ಅದನ್ನ ಯಾರು ರದ್ದುಪಡಿಸಿದ್ರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಮತ್ತೆ ಇಕ್ತಾ ಅಂತಂದ್ರೆ ಏನು? ಇಕ್ತಾ ಅಂತಂದ್ರೆ ಒಂದು ಭೂಮಿಗೆ ನಾವು ಇಕ್ತಾ ಅಂತ ಕರಿತಾ ಇದ್ರು. ಮತ್ತೆ ಆ ಭೂಮಿಯನ್ನ ಹೊಂದಿರುವಂತ ವ್ಯಕ್ತಿಗೆ ಇಕ್ತಾದಾರ್ ಅಂತ ಕರಿತಾ ಇದ್ರು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಗಾಜನೂರು ಆಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಇದರ ಆಪ್ಷನ್ಸ್ ಗಳನ್ನ ನೋಡೋಣ. ಕಾಳಿ, ಗಂಗಾ, ಕಾವೇರಿ ಮತ್ತು ಪಾಲಾರ್. ಇದರ ಸರಿಯಾದ ಉತ್ತರ ಗಂಗಾ ನದಿ. ಹೌದಾ, ನಮ್ಮ ಗಾಜನೂರು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಹೇಳಿ? ಗಾಜನೂರು ಬರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಬರುತ್ತೆ. ಗಾಜನೂರು ಬರೋದು ಎಲ್ಲಿ? ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತ ಗಾಜನೂರು ಇದು ತುಂಗಾ ನದಿಗೆ ಅಡ್ಡಲಾಗಿ ಗಾಜನೂರು ಆಣೆಕಟ್ಟನ್ನ ಕಟ್ಟಿದ್ದಾರೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಈ ತುಂಗಾ ಮತ್ತು ಭದ್ರಾ ನದಿಗಳ ಮೇಲೆ ಏನ್ ಕೇಳ್ತಾರೆ, ತುಂಗಾ ಮತ್ತು ಭದ್ರಾ ನದಿಗಳು ಎಲ್ಲಿ ಸೇರುತ್ತವೆ ಅಂತ ಹೇಳ್ತೀವಿ? ಅದು ಕೂಡ್ಲಿ ಅಂತ ಹೇಳ್ತೀವಿ ನಾವು. ಹೌದಾ, ಕೂಡ್ಲಿಗಿ ಅಂತ ಹೇಳ್ತೀವಿ. ಅಲ್ಲಿ ಇವೆರಡೂ ಸೇರಿ ಮುಂದೆ ತುಂಗಭದ್ರಾ ನದಿಯಾಗಿ ಹರಡುತ್ತೆ. ಮತ್ತೆ ಈ ತುಂಗಭದ್ರಾ ನದಿ ಯಾವ ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ ಅಂತಂದ್ರೆ ಅದು ಕೃಷ್ಣಾ ನದಿಗೆ ಹೋಗಿ ಮುಂದೆ ಸೇರ್ಕೊಳ್ಳುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಕೂಡ ಗೊತ್ತಿರ್ಬೇಕು. ಮತ್ತು ಈ ತುಂಗ ಮತ್ತು ಭದ್ರಾ ನದಿಗಳು ಎಲ್ಲಿ ಉದ್ಭವ ಆಗುತ್ತೆ ಅಂತಂದ್ರೆ ಗಂಗಾಮೂಲದಲ್ಲಿ ಈ ತುಂಗಾ ನದಿಯ ಉಗಮ ಸ್ಥಾನ ನಾವು ಕಾಣಬಹುದು. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮಾನವ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು ಫ್ಯಾರನೈಟ್ ಗಳಲ್ಲಿರುತ್ತೆ? ಸೊ 37 ಡಿಗ್ರಿ ಸೆಲ್ಸಿಯಸ್ ಅಥವಾ ಸೆಲ್ಸಿಯಸ್ ಎಲ್ಲ ಫ್ಯಾರನೈಟ್ ಅಂತ ಕೇಳಿದ್ದಾರೆ. ಹೀಗಾಗಿ ಇಲ್ಲಿ ಎಲ್ಲ ಫ್ಯಾರನೈಟ್ ಇರೋದು. 37 ಫ್ಯಾರನೈಟ್, 98.4 ಫ್ಯಾರನೈಟ್, 94.8 ಫ್ಯಾರನೈಟ್, 34.9 ಫ್ಯಾರನೈಟ್. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ 98.4 ಫ್ಯಾರನೈಟ್. 98.4 ಫ್ಯಾರನೈಟ್. ಸೊ ಏನಿದು ಫ್ಯಾರನೈಟ್, ಸೆಲ್ಸಿಯಸ್? ಸೊ ಇನ್ನೊಂದು ಸ್ಕೇಲ್ ಬರುತ್ತೆ, ಅದು ಕೆಲ್ವಿನ್ ಅಂತ ಹೇಳ್ತೀವಿ ನಾವು. ಹೌದಾ, ಕೆಲ್ವಿನ್ ಅಂತ ಹೇಳ್ತೀವಿ, ಕೆಲ್ವಿನ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಕೆಲ್ವಿನ್ ಸ್ಕೇಲ್ ಏನಪ್ಪಾ ಅಂತಂದ್ರೆ ಫಸ್ಟ್ ಕೆಲ್ವಿನ್ ಸ್ಕೇಲ್ ಹೇಳ್ಬಿಡ್ತೀವಿ, ಆಮೇಲೆ ಸೆಲ್ಸಿಯಸ್ ಟು ಫ್ಯಾರನೈಟ್ ಕನ್ವರ್ಷನ್ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು 40 ಡಿಗ್ರಿ ನಮಗೆ ಸೆಲ್ಸಿಯಸ್ ನಲ್ಲಿ ತೋರಿಸಿದ್ರೆ ಇದಕ್ಕೆ ಪ್ಲಸ್ 273 ಆಡ್ ಮಾಡಿದ್ರೆ ಅದು ಕೆಲ್ವಿನ್ ಸ್ಕೇಲ್ ಆಗ್ಬಿಡುತ್ತೆ. ಅದೇ ಕೆಲ್ವಿನ್ ಸ್ಕೇಲ್ ಅಲ್ಲಿ ಕೊಟ್ಟಿದ್ರೆ ಫಾರ್ ಎಕ್ಸಾಂಪಲ್ 300 ಇತ್ತಂತಂದ್ರೆ ಇದಕ್ಕೆ ಮೈನಸ್ 273 ಮಾಡಿದ್ರೆ ಇದೇನಾಗುತ್ತೆ? ಸೆಲ್ಸಿಯಸ್ ನಲ್ಲಿ ಬರುತ್ತೆ. ಯಾವ ಉತ್ತರ ಬರುತ್ತಲ್ಲ ಅದು ಸೆಲ್ಸಿಯಸ್. ಹಾಗಾಗಿ ಸೆಲ್ಸಿಯಸ್ ಟು ಕೆಲ್ವಿನ್ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಮಾಡಿದ್ರೆ ನನಗೆ ಕೆಲ್ವಿನ್ ಸಿಗುತ್ತೆ.
ಅದೇ ರೀತಿ ಸೆಲ್ಸಿಯಸ್ ನಿಂದ ಫ್ಯಾರನೈಟ್ ನಿಂದ ಸೆಲ್ಸಿಯಸ್ ನೇ ಮಾಡ್ತಾ ಹೋದಾಗ ಇಲ್ಲಿದೆ ನೋಡಿ ಫಾರ್ಮುಲಾ. ಫ್ಯಾರನೈಟ್ ಈಸ್ ಈಕ್ವಲ್ಸ್ ಟು 9/5 ಇಂಟು ಸಿ ಪ್ಲಸ್ 32 ಮಾಡಿದ್ರೆ ಸಾಕು. ಇದು ನಮಗೆ ಸೆಲ್ಸಿಯಸ್ ನಿಂದ ಫ್ಯಾರನೈಟ್ ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನಮ್ಗೆ ಈಗ ಫ್ಯಾರನೈಟ್ ಅಲ್ಲಿ ಕೊಟ್ಟಿದ್ದಾರೆ, ಸೆಲ್ಸಿಯಸ್ ಗಾಗಿ ಬೇಕಾಗಿತ್ತಂದ್ರೆ ಸಿ ಇಸ್ ಈಕ್ವಲ್ಸ್ ಟು 5/9 ಎಫ್ ಮೈನಸ್ 32. ಎಫ್ ಅಂತಂದ್ರೆ ಫ್ಯಾರನೈಟ್ ನಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂ -32 ಇಂಟು 5/19 ಮಾಡಿದ್ರೆ ನಮಗೆ ಸೆಲ್ಸಿಯಸ್ ಟು ಫ್ಯಾರನೈಟ್ ಕನ್ವರ್ಷನ್ ಸಿಗುತ್ತೆ. ಸೊ ಈ ಎರಡು ಈಕ್ವೇಶನ್ ಸೆಲ್ಸಿಯಸ್ ಟು ಫ್ಯಾರನೈಟ್ ಕನ್ವರ್ಟ್ ಮಾಡಿ. ಸೊ ಹಲವಾರು ಹಿಂದಿನ ಪ್ರಶ್ನೆಗಳಲ್ಲಿ ಕೇಳಿದರೆ ಇದನ್ನ ಸೆಲ್ಸಿಯಸ್ ಟು ಫ್ಯಾರನೈಟ್ ಕನ್ವರ್ಷನ್ ಅಥವಾ ಸೆಲ್ಸಿಯಸ್ ಟು ಕೆಲ್ವಿನ್ ಕನ್ವರ್ಷನ್ ಕೇಳಿದರೆ. ಸೊ ಎಲ್ಲಾ ಸ್ಪರ್ಧಾ ಮಿತ್ರರು ಈ ಒಂದು ಕಾನ್ಸೆಪ್ಟ್ ಗಳ ಬಗ್ಗೆ ಕೂಡ ತಿಳ್ಕೊಂಡಿರ್ಬೇಕು. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒಂದು ಪ್ರಶ್ನೆ, ಈ ಟೆಂಪರೇಚರ್ ಮೆಜರ್ ಮಾಡ್ತೀವಲ್ಲ ನಾವು, ಟೆಂಪರೇಚರ್ ಹೌದಾ, ಟೆಂಪರೇಚರ್ ನಿಮ್ಗೆಲ್ಲ ಗೊತ್ತಿದೆ, ಥರ್ಮೋಮೀಟರ್, ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಇದರ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಝೀರೋತ್ ಲಾ ಅಂತ ಹೇಳ್ತೀವಿ ನಾವು. ಥರ್ಮೋಡೈನಮಿಕ್ಸ್ ನಲ್ಲಿ ಬರುವಂತಹ ಝೀರೋತ್ ಲಾ ಮೇಲೆ ಈ ಟೆಂಪರೇಚರ್ ಮೆಜರ್ಮೆಂಟ್ ಅಥವಾ ಈ ಟೆಂಪರೇಚರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಗಳು ವರ್ಕ್ ಆಗುತ್ತೆ. ಅದು ಯಾವ್ದಪ್ಪಾ ಅಂತಂದ್ರೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಇದೊಂದು ಟೆಂಪರೇಚರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳು ಆ ಪ್ರಿನ್ಸಿಪಲ್ ಮೇಲೆ, ಆ ಸಿದ್ಧಾಂತದ ಮೇಲೆ ವರ್ಕ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮೊಸಾಡ್ ಯಾವ ರಾಷ್ಟ್ರದ ಗುಪ್ತಚರ ಸಂಸ್ಥೆ ಆಗಿದೆ? ನೋಡಿ, ಮೊಸಾಡ್ ಯಾವ ರಾಷ್ಟ್ರದ ಗುಪ್ತಚರ ಸಂಸ್ಥೆ ಆಗಿದೆ? ಸೊ ಆಪ್ಷನ್ಗಳು UK, ಇರಾನ್, ಇಸ್ರೇಲ್, ರಷ್ಯಾ. ಸೊ ಇದರ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಅದು ಇಸ್ರೇಲ್ ಆಗಿರುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ದ ಮೊಸಾಡ್ ಅಂತ ಇದೆ, ದ ಲೆಗಸಿ ಇಸ್ರೇಲ್, ನೋಡಿ ಇಲ್ಲಿ ಕಾಣಬಹುದು ಇಸ್ರೇಲ್ ಅಂತ ಹೇಳಿ. ಸೊ ಇದು ಮೊಸಾಡ್ ನ ಲೋಗೋ ಆಗುತ್ತೆ, ಅಫಿಷಿಯಲ್ ಲೋಗೋ ಆಗುತ್ತೆ. ಸೊ ಇದು ಮೊಸಾಡ್ ಯಾವ ದೇಶದ ಒಂದು ಗುಪ್ತಚರ ಇಲಾಖೆ ಅಂತಂದ್ರೆ ಅದು ಇಸ್ರೇಲ್ ನ ಒಂದು ಗುಪ್ತಚರ ಇಲಾಖೆ ಆಗುತ್ತೆ. ಮತ್ತೆ ಈ ಮೊಸಾಡ್ ನ ಯಾವ ವರ್ಷದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತಂದ್ರೆ 1949 ನಲ್ಲಿ ಈ ಒಂದು ಮೊಸಾಡ್ ಅಥವಾ ಇಂಟೆಲಿಜೆನ್ಸಿನ ಒಂದು ಎಸ್ಟಾಬ್ಲಿಷ್ ಮಾಡೋದು. ಅದೇ ರೀತಿ ನಮ್ಮ ಭಾರತದ ಯಾವ್ದಿದೆ ಅಂತ ಹೇಳಿ, ಭಾರತದ ಏನಂತ ಹೇಳ್ತೀವಿ ಗೊತ್ತಾ? ನಾವು ರಾ ಅಂತ ಹೇಳ್ತೀವಿ ನಾವು, ಹೌದಾ? ರಾ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ಹೇಳ್ತೀವಿ ನಾವು, ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಹೇಳ್ತೀವಿ ನಾವು, ರಾ. ಸೊ ಮತ್ತೆ ಈ ರಾನ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು ಹೇಳಿ? ಈ ರಾನ ಎಸ್ಟಾಬ್ಲಿಷ್ ಮಾಡಿದ್ದು 1968 ನಲ್ಲಿ, 1968ರಲ್ಲಿ ರಾನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಹಾಗೆ ಪಾಕಿಸ್ತಾನದ ಒಂದು ಇದೆ, ಸೊ ಕಳ್ಳ ಪಾಕಿಸ್ತಾನದ ಒಂದು ಈ ಇಂಟೆಲಿಜೆನ್ಸ್ ಕೂಡ ಇದೆ. ಅದು ಯಾವ್ದು ಹೇಳಿ? ಅದು ISI ಅಂತ ಹೇಳ್ತೀವಿ ನಾವು. ಇದ್ರ ಮೇಲೇನು ಪ್ರಶ್ನೆಗಳು ಬರೋದು. ಭಾರತ ದೇಶದ ಇಂಟೆಲಿಜೆನ್ಸ್ ಯಾವುದು, ಯಾವಾಗ ಸ್ಥಾಪನೆ ಮಾಡಿದ್ರು, ಮತ್ತು ಪಾಕಿಸ್ತಾನದ ಒಂದು ಇಂಟೆಲಿಜೆನ್ಸ್ ಯಾವುದು, ಅಮೆರಿಕದ ಇಂಟೆಲಿಜೆನ್ಸ್ ಯಾವುದು, ಬ್ರಿಟನ್ ನ ಯಾವುದು. ಸೊ ಹೀಗಾಗಿ ಮೊಸಾಡ್ ಯಾವ ದೇಶದಪ್ಪ ಅಂತಂದ್ರೆ ಇಸ್ರೇಲ್ ಆಗುತ್ತೆ, ಭಾರತದ ಯಾವುದು ರಾ ಆಗುತ್ತೆ, ಪಾಕಿಸ್ತಾನದ್ದು ISI ಅಂತ ಹೇಳ್ಬೋದು. ಮತ್ತೆ ಇತ್ತೀಚೆಗೆ ಈ ಇಸ್ರೇಲ್ ನ ಒಂದು ಸಾಫ್ಟ್ವೇರ್ ಕೂಡ ಒಂದು ಬಹಳಷ್ಟು ಚರ್ಚೆಯಲ್ಲಿತ್ತು. ಅದು ಯಾವ್ದಪ್ಪ ಅಂತ ಹೇಳಿ ಫೆಗಾಸಸ್ ಅಂತ ಹೇಳ್ತೀವಿ ನಾವು. ಫೆಗಾಸಸ್ ಗುಪ್ತಚರ ಒಂದು ಸಾಫ್ಟ್ವೇರ್ ಆಗಿತ್ತು. ಅದನ್ನ ಫೋನ್ಗಳಲ್ಲಿ ಅಲ್ಲಿರುವಂತಹ ಗುಪ್ತ ಮಾಹಿತಿಗಳನ್ನ ಎಲ್ಲ ಒಂದು ಹಿಡನ್ ಏನು ಗೊತ್ತಿಲ್ಲಾರ್ದಂಗೆ ನಿಮ್ಮ ಮೊಬೈಲ್ ನಲ್ಲಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಒಂದು ಎಕ್ಸ್ಟ್ರಾಕ್ಟ್ ಮಾಡುವಂತ ಸಾಫ್ಟ್ವೇರ್ ಆಗಿತ್ತು, ದಟ್ ಈಸ್ ಫೆಗಾಸಸ್. ಅದು ಕೂಡ ಬಹಳಷ್ಟು ಚರ್ಚೆಯಲ್ಲಿ ಇತ್ತು. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಇಂಧನಗಳಲ್ಲಿ ಯಾವ ರಾಸಾಯನಿಕವನ್ನು ಕೃತಕ ರೇಷ್ಮೆ ತಯಾರಿಕೆಯಲ್ಲಿ ಬಳಸುತ್ತಾರೆ? ನೋಡಿ, ಕೃತಕ ಅಂತಂದ್ರೆ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಹೇಳ್ತೀವಿ ನಾವು. ಆರ್ಟಿಫಿಷಿಯಲ್ ಸಿಲ್ಕ್ ಯಾವ ರಾಸಾಯನಿಕ, ಕೆಮಿಕಲ್ ಅಂತ ಕೇಳಿದ್ರೆ ವಿಚ್ ಕೆಮಿಕಲ್ ಇಸ್ ಯೂಸ್ಡ್ ಇನ್ ಆರ್ಟಿಫಿಷಿಯಲ್ ಸಿಲ್ಕ್ ಟು ಫಾರ್ಮ್ ದ ಆರ್ಟಿಫಿಷಿಯಲ್ ಸಿಲ್ಕ್? ಆಪ್ಷನ್ಗಳನ್ನು ನೋಡೋಣ. ಸಲ್ಫ್ಯೂರಿಕ್ ಆಮ್ಲ, ಗಂಧಕ, ಕಾರ್ಬೋನಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ, ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಕಾಣ್ತಿದೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನ ನಾವು ಏನು ಯೂಸ್ ಮಾಡ್ತೀವಿ? ಆರ್ಟಿಫಿಷಿಯಲ್ ಸಿಲ್ಕ್ ಗಾಗಿ ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ರೇಷ್ಮೆಗಳನ್ನ ಹೆಚ್ಚು ನಾವು ಉತ್ಪಾದನೆ ಮಾಡ್ತೀವಿ? ಇದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬೇಕು ನನಗೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕಪಿಲಧಾರೆ ಜಲಪಾತವನ್ನ ಸೃಷ್ಟಿಸುವ ನದಿ ಯಾವುದು? ಏನ್ ಕೇಳಿದ್ರೆ ಕಪಿಲಧಾರೆ ಫಾಲ್ಸ್, ವಿಚ್ ರಿವರ್ ಆರ್ ಕಪಿಲಧಾರೆ ಫಾಲ್ಸ್ ಈಸ್ ಫಾರ್ಮ್ಡ್ ಬೈ ವಿಚ್ ರಿವರ್ ಅಂತ ಕೇಳಿದ್ರೆ ಕಪಿಲಧಾರೆ ಜಲಪಾತ ಯಾವ ಒಂದು ನದಿಯ ಮುಖಾಂತರ ಒಂದು ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ಸ್ ಗಳು ನೋಡೋಣ. ನರ್ಮದಾ, ಗೋದಾವರಿ, ಕಾಳಿ ಮತ್ತು ಶರಾವತಿ. ಸೊ ಇದರ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ ನರ್ಮದಾ ನದಿ. ಹೌದಾ, ನರ್ಮದಾ ನದಿ ಅಂತ ಹೇಳ್ತೀವಿ ನಾವು. ಎಲ್ಲಿ ಕಾಣುತ್ತೆ ನೋಡಿ, ಈ ಒಂದು ಏನಿದೆಯಲ್ಲ ಇದೆ ಕಪಿಲಧಾರ ಫಾಲ್ಸ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ. ಮತ್ತೆ ಇಲ್ಲಿ ನಾವು ಮ್ಯಾಪ್ ಅಲ್ಲಿ ನೋಡಿದಾಗ ಕಪಿಲಧಾರ ಫಾಲ್ಸ್ ಇಲ್ಲಿ ಕಾಣಿದೆ, ನರ್ಮದಾ ನದಿ ಹಿಂಗ್ ಫ್ಲೋ ಆಗ್ತಾ ಇದೆ ನೋಡಿ, ಇಲ್ಲಿ ನರ್ಮದಾ ನದಿ ಫ್ಲೋ ಆಗ್ತಾ ಇದೆ. ಸೊ ಈ ರೀತಿ, ಸೊ ಇಲ್ಲಿ ಕಪಿಲಧಾರ ಫಾಲ್ಸ್ ಒಂದು ಉದ್ಭವ ಆಗುತ್ತೆ. ಸೊ ಇನ್ನೊಂದು ಫಾಲ್ಸ್ ವೆರಿ ಫೇಮಸ್ ಆಗಿದೆ ನರ್ಮದಾ ನದಿಗೆ, ಅದು ಯಾವ್ದಪ್ಪ ಅಂತಂದ್ರೆ ಧುವಾಧಾರ್ ಅಂತ ಹೇಳ್ತೀವಿ. ಧುವಾಧಾರ್ ಫಾಲ್ಸ್ ಕೂಡ ವೆರಿ ಇಂಪಾರ್ಟೆಂಟ್, ಹಲವಾರು ಬಾರಿ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ. ಧುವಾಧಾರ್ ಫಾಲ್ಸ್ ಅಥವಾ ಜಲಪಾತ ಯಾವ ಒಂದು ನದಿಯಿಂದ ಸೃಷ್ಟಿಯಾಗಿದೆ? ಅದು ಕೂಡ ನರ್ಮದಾ ನದಿಯಿಂದ ಸೃಷ್ಟಿಯಾಗಿದೆ. ಮತ್ತು ಇನ್ನೊಂದು ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಈ ನರ್ಮದಾ ನದಿ ಎಲ್ಲಿ ಹೋಗಿ ಸೇರುತ್ತೆ ಅಂತ ಕೇಳಿದ್ದಾರೆ.
ಅದು ಎಲ್ಲಿ ಸೇರುತ್ತಪ್ಪ ಅಂದ್ರೆ ಅರೇಬಿಯನ್ ಸಮುದ್ರದಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಹೋಗಿ ನರ್ಮದಾ ನದಿ ಸೇರ್ಕೊಳ್ಳುತ್ತೆ. ಈ ನರ್ಮದಾ ನದಿ ಸೇರಿಕೊಳ್ಳುವಾಗ ಗಲ್ಫ್ ಆಫ್ ಕಂಬಾತ್ ನಲ್ಲಿ ಹೋಗುತ್ತೆ. ಗಲ್ಫ್ ಆಫ್ ಕಂಬಾತ್ ಮುಖಾಂತರ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ಅರಬ್ಬಿ ಸಮುದ್ರವನ್ನ ಅಲ್ಲಿ ಆಶ್ಚುರಿ ಕ್ರಿಯೇಟ್ ಮಾಡುತ್ತೆ. ಆಶ್ಚುರಿ ಅಂದ್ರೆ ಏನು? ನದಿ ಮುಖವನ್ನ ಕ್ರಿಯೇಟ್ ಮಾಡಿ ಗಲ್ಫ್ ಆಫ್ ಕಂಬಾತ್ ಮುಖಾಂತರ ಅದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ಹಲವಾರು ಬಾರಿ ಕೇಳಿದ್ದಾರೆ. ನರ್ಮದಾ ನದಿ ಎಲ್ಲಿ ಹೋಗಿ ಅರೇಬಿಯನ್ ಸಮುದ್ರ ಸೇರುತ್ತೆ ಅಂತ ಕೇಳಿದ್ರೆ ಅದು ಗಲ್ಫ್ ಆಫ್ ಕಂಬಾತ್. ಮತ್ತು ಇದು ಯಾವ ರೀತಿಯಾದಂತ ಇದು ಮಾಡುತ್ತೆ? ಆಶ್ಚುರಿಗಳನ್ನ ಫಾರ್ಮೇಟ್ ಮಾಡ್ತದೆ, ಅಂದ್ರೆ ನದಿ ಮುಖಗಳನ್ನ ಉದ್ಭವಿಸುತ್ತೆ ಅಂತ ಹೇಳ್ಬೋದು. ಸೊ ಕಪಿಲಧಾರೆ ಯಾವ ನದಿ ಅಂತಂದ್ರೆ ಅದು ನರ್ಮದಾ ನದಿಯಿಂದ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಬ್ಲೂ ಚಿಪ್ ಇನ್ವೆಸ್ಟ್ಮೆಂಟ್ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಬ್ಲೂ ಚಿಪ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಓವರ್ ಸೀಸ್ ಇನ್ವೆಸ್ಟ್ಮೆಂಟ್, ಸೇಫ್ ಇನ್ವೆಸ್ಟ್ಮೆಂಟ್, ರಿಸ್ಕ್ ಇನ್ವೆಸ್ಟ್ಮೆಂಟ್ ಮತ್ತು ವೋಲಟೈಲ್ ಇನ್ವೆಸ್ಟ್ಮೆಂಟ್. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಸೇಫ್ ಇನ್ವೆಸ್ಟ್ಮೆಂಟ್. ಬ್ಲೂ ಚಿಪ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, ಪ್ರಖ್ಯಾತ ಶಾಸ್ತ್ರೀಯ ಸಂಗೀತರಾದ ಅಮ್ಜದ್ ಅಲಿ ಖಾನ್ ನುಡಿಸುವ ವಾದ್ಯ ಯಾವುದು? ಇದರ ಆಯ್ಕೆಗಳನ್ನ ನೋಡೋಣ. ಶಹನಾಯಿ, ಕೊಳಲು, ಸರೋದ್, ತಬಲಾ. ಇದರ ನೋಡಿ ಇಲ್ಲಿ ಕಾಣ್ತಿದೆಲ್ಲ, ಇವರೇ ಪ್ರಸಿದ್ಧ ಸಂಗೀತಗಾರ ಅಮ್ಜದ್ ಅಲಿ ಖಾನ್. ಅವ್ರ ಕೈಯಲ್ಲಿ ಹಿಡಿದಿರೋದು ಏನ್ ಹೇಳಿ? ಸರೋದ್. ಇಲ್ಲಿ ಕಾಣುತ್ತೆ ನೋಡಿ, ಸರೋದ್. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಅಹಮದ್ ಅಲಿ ಖಾನ್ ಅಮ್ಜದ್ ಅಲಿ ಖಾನ್ ಯಾವ್ದು ಅಂತಂದ್ರೆ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಏನು ನುಡಿಸ್ತಿದ್ರಪ್ಪ ಅಂತಂದ್ರೆ ಅದು ಸರೋದ್. ಹಾಗಾಗಿ ಶಹನಾಯಿ ಫೇಮಸ್ ಯಾರು ಹೇಳಿ? ಶಹನಾಯಿಯ ಸಂಗೀತಕಾರರು ಫೇಮಸ್ ಯಾರು ಅಂತ ಹೇಳಿ? ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು. ಹೌದಾ? ಅದೇ ರೀತಿ ಕೊಳಲು ಯಾರು ಹೇಳ್ರಿ? ಹರಿಪ್ರಸಾದ್ ಚೌರಾಸಿಯಾ ಮತ್ತು ಕರ್ನಾಟಕದವರಾದಂತಹ ಪ್ರವೀಣ್ ಗೋಡ್ಕಿಂಡಿ ಅವರು ಕೂಡ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಕೊಳಲು ವಾದನದಲ್ಲಿ. ಮತ್ತೆ ತಬಲಾ ಯಾರು ಹೇಳಿ? ತಬಲಾ ಯಾರು? ಜಾಕಿರ್ ಹುಸೇನ್, ಉಸ್ತಾದ್ ಜಾಕಿರ್ ಹುಸೇನ್ ಅಂತ ನಾವು ಹೇಳ್ತೀವಿ. ಸೊ ಹೀಗೆ ವಿವಿಧ ನೃತ್ಯಗಳು, ಸಂಗೀತಕಾರರ ಬಗ್ಗೆ, ಅವುಗಳ ಬಗ್ಗೆ ಕೂಡ ನಾವು ಸ್ವಲ್ಪ ಓದ್ಕೊಂಡಿರ್ಬೇಕು. ಯಾಕಂದ್ರೆ ಪ್ರಶ್ನೆಗಳು ಯಾವ ರೀತಿ ಯಾವ ಒಂದು ಸೆಕ್ಷನ್ ಇಂದ ಬರುತ್ತೆ ಅನ್ನೋದು ಹೇಳಕ್ಕೆ ನಮಗೆ ಜಡ್ಜ್ ಮಾಡಕ್ಕಾಗಲ್ಲ. ಹಾಗಾಗಿ ಎಲ್ಲಾ ವಿಭಾಗಗಳಿಂದ ಕೂಡ ನಾವು ಜನರಲ್ ಸ್ಟಡೀಸ್ ಅಂತಂದ್ರೆ GK ಇಟ್ ಈಸ್ ಎಲ್ಲಾ ಆಸ್ಪೆಕ್ಟ್ ನಿಂದ, ಫಿಲ್ಮ್ಗಳಿಂದ ಬರ್ಬೋದು, ಸ್ಪೋರ್ಟ್ಸ್ ಇಂದ ಬರ್ಬೋದು, ಜಿಯೋಗ್ರಫಿ, ಹಿಸ್ಟ್ರಿ, ಹೀಗಾಗಿ ಎಲ್ಲಾ ಒಂದು ವಿಭಾಗದಲ್ಲಿ ಕೂಡ ನಾವು ನಮ್ಮ ಕಂಟೆಂಟ್ ಅನ್ನ ನಾವು ಓದಿರ್ಬೇಕು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಮ್ಜದ್ ಅಲಿ ಖಾನ್ ಅವರು ಸರೋದವನ್ನ ನುಡಿಸ್ತಿದ್ರು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಅಥವಾ ಈ ದಿನಾಂಕದಂದು ಆಚರಿಸಿದ್ದು? ಆನ್ ವಿಚ್ ಡೇ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಈಸ್ ಅಬ್ಸರ್ವ್ಡ್? ಸರಿಯಾದ ಉತ್ತರ ಅದು ಡಿಸೆಂಬರ್ 10ರಂದು. ಇಲ್ಲ ಆಲ್ರೆಡಿ ಪೋಸ್ಟರ್ ಅಲ್ಲಿ ಕಾಣುತ್ತೆ ನೋಡಿ, ಡಿಸೆಂಬರ್ 10. ಹೀಗಾಗಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರೆ ಅದು ಡಿಸೆಂಬರ್ 10ರಂದು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತದ ಸಂವಿಧಾನದ ಯಾವ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು? ಅಂದ್ರೆ ವೋಟಿಂಗ್ ಪವರ್ ಏನದ, ವೋಟಿಂಗ್ ಏಜ್ ಏನಿದೆಲ್ಲ, ಅದು ಮೊದಲಿಗೆ ಇನಿಷಿಯಲಿ 21 ಏಜ್ ಇತ್ತು, ಅದನ್ನ 18ಕ್ಕೆ ಇಳಿಸಿದ್ರು. ಅದು ಯಾವ ಒಂದು ತಿದ್ದುಪಡಿಯ ಮುಖಾಂತರ ಅಂತ ಕೇಳಿದ್ರೆ ಆಪ್ಷನ್ ಎ 60, ಆಪ್ಷನ್ ಬಿ 61, ಆಪ್ಷನ್ ಸಿ 89, ಆಪ್ಷನ್ ಡಿ 91. ಇದರ ಸರಿಯಾದ ಉತ್ತರ ಯಾವ್ದು ಹೇಳಿ? ದಟ್ ಈಸ್ ಆಪ್ಷನ್ ಬಿ ಆಗುತ್ತೆ, 61 ಅಮೆಂಡ್ಮೆಂಟ್. 21 ಇದ್ದದನ್ನ 18ನೇ ಒಂದು ನಾವು 18 ವಯಸ್ಸಿಗೆ ನಾವು ವೋಟಿಂಗ್ ಪವರ್ ನ ಭಾರತದ ಪ್ರತಿಯೊಂದು ಪ್ರಜೆಗಳಿಗೂ ನೀಡಿದ್ವಿ. ಅದು ಯಾವ ತಿದ್ದುಪಡಿಯ ಮುಖಾಂತರ ಅಂದ್ರೆ 61ನೇ ತಿದ್ದುಪಡಿಯ ಮುಖಾಂತರ. ಮತ್ತು ಈ ತಿದ್ದುಪಡಿ ಮಾಡುವಾಗ ಯಾರು ಭಾರತದ ಪ್ರಧಾನಮಂತ್ರಿ ಆಗಿದ್ರು ಅಂತಂದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರು ಸಂದರ್ಭದಲ್ಲಿ ಈ ಒಂದು 61ನೇ ತಿದ್ದುಪಡಿ ನಡೀತು. ಮತ್ತು ಯಾವ ವರ್ಷದಲ್ಲಿ ಅಂತ ಕೇಳ್ತಾರೆ ಹಲವಾರು ಬಾರಿ. 61ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ನಡೀತಪ್ಪ ಅಂತಂದ್ರೆ ಅದು 1989ರಲ್ಲಿ ಈ 61ನೇ ತಿದ್ದುಪಡಿ ಮುಖಾಂತರ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು. ಮತ್ತೆ ಇನ್ನೊಂದು ರಾಜೀವ್ ಗಾಂಧಿ ಅವರ ಮೇಲೆ ಒಂದು ಪ್ರಶ್ನೆಯನ್ನ ಹಲವಾರು ಬಾರಿ ಕೇಳ್ತಾರೆ. ರಾಜೀವ್ ಗಾಂಧಿ ಅವರ ಮರಣ ದಿನವನ್ನು ಯಾವ ದಿನವಾಗಿ ಆಚರಣೆ ಮಾಡ್ತೀವಿ ಅಂತಂದ್ರೆ ಅದು ರಾಷ್ಟ್ರೀಯ ಸದ್ಭಾವನಾ ದಿನ ಅಂತ ಹೇಳ್ತೀವಿ. ಸೊ ಹತ್ಯೆಗಾದಂತಹ ಒಂದು ಏನು ಬಾಂಬ್ ಸ್ಫೋಟದಲ್ಲಿ ಹತ್ಯೆಗಾದಂತಹ ರಾಜೀವ್ ಗಾಂಧಿ ಅವರ ಮರಣ ದಿನವನ್ನ ಅಥವಾ ಆ ದಿನವನ್ನ ನಾವು ಏನಂತ ಕರಿತೀವಿ? ಸದ್ಭಾವನಾ ದಿನವನ್ನಾಗಿ ಆಚರಣೆಯನ್ನ ಮಾಡ್ತೀವಿ. ಸೊ ಪ್ರಶ್ನೆ ಬರ್ಬೋದು, ಯಾರ ದಿನವನ್ನ ಸದ್ಭಾವನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ರಾಜೀವ್ ಗಾಂಧಿ ಆಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ.
ಭಾರತದ ಸಂವಿಧಾನದ 9ನೇ ಅನುಸೂಚಿ ಏನನ್ನ ತಿಳಿಸುತ್ತೆ? ನೋಡಿ, 9ನೇ ಅನುಸೂಚಿ ಅಂತ ಕೇಳಿದರೆ ಸೊ ಅನುಸೂಚಿಗಳು ಅಂತಂದ್ರೆ ಶೆಡ್ಯೂಲ್ಗಳು, ಹೌದಾ? 9ನೇ ಅನುಸೂಚಿ ಏನನ್ನ ತಿಳಿಸುತ್ತೆ? ಒಟ್ಟು ನಮ್ಮ ಭಾರತದ ಮೂಲ ಸಂವಿಧಾನದಲ್ಲಿ ಒಟ್ಟು 8 ಅನುಸೂಚಿಗಳಿದ್ದು ಕಾಲಕ್ರಮೇಣವಾಗಿ ಅವುಗಳ ತಿದ್ದುಪಡಿಯ ಮಾಡುವ ಮುಖಾಂತರ ನಮ್ಗೆ ಯಾವ್ಯಾವ ನೆಸೆಸರಿ ಇದೆ ಅದನ್ನ ಆಡ್ ಮಾಡ್ತಾ ಹೋಗಿ ಪ್ರಸಕ್ತ ಈಗ ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟು 12 ಶೆಡ್ಯೂಲ್ಗಳಿದೆ. 12 ಅನುಸೂಚಿಗಳು ನಮ್ಮ ಭಾರತದ ಸಂವಿಧಾನದಲ್ಲಿ ಕಾಣ್ತೀವಿ. ಸೊ ಈ 9ನೇ ಅನುಸೂಚಿ ಏನ್ ಹೇಳುತ್ತಪ್ಪ ಅಂತಂತಂದ್ರೆ ಅದು ಭಾಷೆಗಳ ಬಗ್ಗೆ ತಿಳಿಸುತ್ತಾ, ಅಥವಾ ಪಂಚಾಯತ್ ರಾಜ್ಯಗಳ ಬಗ್ಗೆ ತಿಳಿಸುತ್ತಾ, ಪಕ್ಷಾಂತರದ ಬಗ್ಗೆ ತಿಳಿಸುತ್ತಾ, ಅಥವಾ ಭೂ ಸುಧಾರಣೆ ಬಗ್ಗೆ ತಿಳಿಸುತ್ತಾ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಅದು 9ನೇ ಅನುಸೂಚಿ ಎದನ್ನು ತಿಳಿಸುತ್ತೆ ಅಂತಂದ್ರೆ ಅದು ಭೂ ಸುಧಾರಣೆ ಕಾಯ್ದೆ ಬಗ್ಗೆಯನ್ನ ತಿಳಿಸುತ್ತೆ. 9ನೇ ಅನುಸೂಚಿ ಭೂ ಸುಧಾರಣೆ. ಹಾಗೆ ಪಕ್ಷಾಂತರದ ಬಗ್ಗೆ ಯಾವ ಅನುಸೂಚಿ ತಿಳಿಸಿದೆ? 10ನೇ ಆಂಟಿ ಡಿಫೆಕ್ಷನ್ ಲಾ 10ನೇ ಅನುಸೂಚಿ ಹೇಳುತ್ತೆ. ಮತ್ತೆ ಪಂಚಾಯತ್ ರಾಜ್ಯಗಳ ಬಗ್ಗೆ ಯಾವುದು? ಪಂಚಾಯತ್ ರಾಜ್ ಬಗ್ಗೆ 11 ಮತ್ತು 12 ಅಂದ್ರೆ ಲೋಕಲ್ ಗವರ್ನೆನ್ಸ್ ಬಾಡಿಗಳ ಬಗ್ಗೆ ಏನ್ ಹೇಳುತ್ತೆ ಅಂತಂದ್ರೆ 11 ಮತ್ತು 12. ಕಾರ್ಪೊರೇಷನ್ ಮತ್ತು ಪಂಚಾಯತ್ ರಾಜ್ಯಗಳ ಬಗ್ಗೆ ತಿಳಿಸುವಂತ ಅನುಸೂಚಿಗಳು 11 ಮತ್ತು 12. ಭಾಷೆಗಳ ಬಗ್ಗೆ ಯಾವುದು? 8ನೇ ಅನುಸೂಚಿ ಏನ್ ಹೇಳುತ್ತೆ? ಭಾಷೆಯ ಬಗ್ಗೆ ತಿಳಿಸುತ್ತೆ. ಸೊ ಈ ಅನುಸೂಚಿಗಳು 1ರಿಂದ 12 ಯಾವ್ಯಾವ ಅನುಸೂಚಿಗಳು ನಮಗೆ ಗೊತ್ತಿರಬೇಕು. ಮತ್ತೆ ಈ 9ನೇ ಅನುಸೂಚಿ ಏನಿದೆಯಲ್ಲ, ಭಾರತ ಸಂವಿಧಾನದ 1ನೇ ತಿದ್ದುಪಡಿ ಅಂತ ಹೇಳ್ತೀವಿ ನಾವು. 1ನೇ ತಿದ್ದುಪಡಿ, ಫಸ್ಟ್ ಅಮೆಂಡ್ಮೆಂಟ್ ಮಾಡುವ ಮುಖಾಂತರ ಈ 9ನೇ ಅನುಸೂಚಿಯನ್ನ ಭಾರತದ ಸಂವಿಧಾನಕ್ಕೆ ಸೇರಿಸಲಾಯಿತು. ಅದು ಯಾವಾಗಪ್ಪ ಅಂತಂದ್ರೆ 1951ರಲ್ಲಿ ಭಾರತ ಸಂವಿಧಾನದ ಮೊದಲನೆಯ ತಿದ್ದುಪಡಿಯ ಮಾಡುವ ಮುಖಾಂತರ ಭಾರತದ ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನ ಆಡ್ ಮಾಡಿದ್ರು. ಈ 9ನೇ ಅನುಸೂಚಿ ಏನ್ ಹೇಳುತ್ತೆ? ಲ್ಯಾಂಡ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಭೂ ಸುಧಾರಣೆ ಕಾಯ್ದೆ ಅಂತ ಹೇಳ್ತೀವಿ. ಹಾಗಿದ್ರೆ ಈ ತಿದ್ದುಪಡಿಯ ಒಂದು ಏನ್ ಕಾನ್ಸೆಪ್ಟ್ ಇದೆಯಲ್ಲ, ಸಂವಿಧಾನದ ತಿದ್ದುಪಡಿಯ ಕಾನ್ಸೆಪ್ಟ್ ಅನ್ನ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದೀವಿ ಅಂತಂದ್ರೆ ಅದು ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಒಂದು ಕಾನ್ಸೆಪ್ಟ್ ಅನ್ನ, ಆ ಒಂದು ನೀತಿಯನ್ನ ನಾವು ಎಲ್ಲಿಂದ ಪಡೆದುಕೊಂಡಿದೀವಿ ಅಂತಂದ್ರೆ ಅದು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ನಾವು ಪಡೆದುಕೊಂಡಿದ್ದೀವಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಬಿಟ್ಕಾಯಿನ್ ಕರೆನ್ಸಿಯ ಅತಿ ಸಣ್ಣ ಯೂನಿಟ್ ಯಾವುದು? ನೋಡಿ, ಬಿಟ್ಕಾಯಿನ್ ಇತ್ತೀಚಿನ ದಿನಗಳಲ್ಲಿ ಬಿಟ್ಕಾಯಿನ್ ತುಂಬಾ ಸದ್ದು ಮಾಡ್ತಾ ಇತ್ತು, ತುಂಬಾ ಹೆಚ್ಚಿನ ಒಂದು ನ್ಯೂಸ್ ಅಲ್ಲಿ ಇತ್ತು. ಸೊ ಈ ಒಂದು ಬಿಟ್ಕಾಯಿನ್ ನ ಸ್ಮಾಲೆಸ್ಟ್ ಯೂನಿಟ್ ಅಂದ್ರೆ ಲೀಸ್ಟ್ ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಗಳನ್ನ ನೋಡೋಣ. ಸಟೋಶಿ, ಟಕೋಶಿ, ನ್ಯಾರೋಟೋ ಮತ್ತು ಮ್ಯಾಂಗ್ ಅಂತ ಹೇಳಿದ್ದಾರೆ. ಸೊ ಅದಕ್ಕಿಂತ ಮೊದಲು ಈ ಬಿಟ್ಕಾಯಿನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಬಿಟ್ಕಾಯಿನ್ ಏನಪ್ಪಾ ಅಂತಂದ್ರೆ ಇದೊಂದು ಡಿಜಿಟಲ್ ಕರೆನ್ಸಿ. ಸೊ 2008-9ರಲ್ಲಿ ಇದರ ಒಂದು ವ್ಯಾಲ್ಯೂ ಏನಿತ್ತಪ್ಪ ಅಂದ್ರೆ ಒಂದು ಬಿಟ್ಕಾಯಿನ್ ಲೆಸ್ ದೆನ್ 100 ರೂಪೀಸ್, 100 ರೂಪಾಯಿಗಿಂತ ಕಡಿಮೆ ಇತ್ತು. ಅದು ಬೆಳೀತಾ ಈಗ ಒಂದು ಬಿಟ್ಕಾಯಿನ್ ನ ಬೆಲೆ ಲಕ್ಷಾಂತರ ರೂಪಾಯಿ ಆಗಿದೆ. ಒಂದೊಂದ್ಸಾರಿ ಅದು ಬೇಸ್ಡ್ ಆನ್ ದ ಮಾರ್ಕೆಟ್ ಪ್ರೈಸ್ ನಲ್ಲಿ, ಗ್ಲೋಬಲ್ ಮಾರ್ಕೆಟಿಂಗ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಬಟ್ ಅಂದಾಜು 40ರಿಂದ 45 ಲಕ್ಷದವರೆಗೆ ಆನ್ ಅನ್ ಅವರೇಜ್ ಈ ಒಂದು ಬಿಟ್ಕಾಯಿನ್ ನ ಪ್ರೈಸ್ ಆಗಿದೆ ಪ್ರೆಸೆಂಟ್ ಡೇಸ್ ನಲ್ಲಿ. ಮತ್ತೆ ಈ ಬಿಟ್ಕಾಯಿನ್ ಕಾನ್ಸೆಪ್ಟ್ ನ, ಈ ಡಿಜಿಟಲ್ ಕರೆನ್ಸಿ ಬಿಟ್ಕಾಯಿನ್ ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಸಟೋಶಿ ನಾಕೊಮೋಟೋ ಅಂತ ಹೇಳಿ. ಓಕೆ, ಸಟೋಶಿ ನಾಕೊಮೋಟೋ ಅನ್ನುವ ಒಂದು ವ್ಯಕ್ತಿ, ಜಪಾನ್ ಮೂಲದ ಈ ವ್ಯಕ್ತಿ ಈ ಒಂದು ಡಿಜಿಟಲ್ ಕರೆನ್ಸಿ ಅಥವಾ ಈ ಬಿಟ್ಕಾಯಿನ್ ಒಂದು ಕಾನ್ಸೆಪ್ಟ್ ಅನ್ನ ತಂದ್ರು. ಸೊ ಹೀಗಾಗಿ ಸರಿಯಾದ ಉತ್ತರ ಏನಾಗುತ್ತೆ? ದಟ್ ಈಸ್ ಆಪ್ಷನ್ ಎ ಆಗುತ್ತೆ. ಸಟೋಶಿ ನಾಕೊಮೋಟೋ, ಇಲ್ಲಿ ಕಾಣ್ತಾ ಇಲ್ಲ ಇವರೇ, ಸಕೋಶಿ ನಾಕೊಮೋಟೋ. ಈ ಜಪಾನ್ ವ್ಯಕ್ತಿ ಈ ಬಿಟ್ಕಾಯಿನ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಈ ಒಂದು ಬಿಟ್ಕಾಯಿನ್ ನಿಮ್ಗೆಲ್ಲ ಗೊತ್ತಿದೆ, ಸುದ್ದಿಯಲ್ಲಿರುವಂತ ಬಿಟ್ಕಾಯಿನ್, ಅದನ್ನ ಹ್ಯಾಕ್ ಮಾಡೋದಾಗ್ಲಿ. ಸೊ ಹಾಗಾಗಿ ಈ ಬಿಟ್ಕಾಯಿನ್ ಮೇಲೆ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿದೆ, ಅಥವಾ ಈ ಡಿಜಿಟಲ್ ಕರೆನ್ಸಿ ಮೇಲೆ ಕೂಡ ಪ್ರಶ್ನೆಗಳು ಉದ್ಭವ ಆಗುವಂತ ಸಾಧ್ಯತೆಗಳು ಹೆಚ್ಚಿನಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮಲಾಂಗ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ, ಯಾವುದು? ಮೌಲಾಂಗ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಇನ್ ವಿಚ್ ಸ್ಟೇಟ್ ದ ಮೌಲಾಂಗ್ ನ್ಯಾಷನಲ್ ಪಾರ್ಕ್ ಈಸ್ ಸಿಚುವೇಟೆಡ್ ಅಂತ ಕೇಳಿದ್ದಾರೆ. ಸೊ ಇದರ ಆಪ್ಷನ್ಸ್ ಗಳನ್ನ ನೋಡೋಣ. ಆಂಧ್ರ ಪ್ರದೇಶ್, ಮೇಘಾಲಯ, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ. ಇಲ್ಲಿ ಒಂದು ಮ್ಯಾಪ್ ನ ತೋರಿಸ್ತಾ ಇದ್ದೀನಿ. ಸೊ ಈ ಮ್ಯಾಪ್ ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅರುಣಾಚಲ ಪ್ರದೇಶದಲ್ಲಿರುವಂತದ್ದು ಎರಡು, ಒಂದು ನಾಬ್ಧಮ್ ಮತ್ತು ಇನ್ನೊಂದು ಮೌಲಾಂಗ್ ನ್ಯಾಷನಲ್ ಪಾರ್ಕ್. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಮೌಲಾಂಗ್ ನ್ಯಾಷನಲ್ ಪಾರ್ಕ್. ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶದಲ್ಲಿ ಮೌಲಾಂಗ್ ನ್ಯಾಷನಲ್ ಪಾರ್ಕ್ ನಾವು ಕಾಣ್ತೀವಿ. ಮತ್ತೆ ಈ ಮೌಲಾಂಗ್ ನ್ಯಾಷನಲ್ ಪಾರ್ಕ್ ನ ಯಾವ ವರ್ಷ ಎಸ್ಟಾಬ್ಲಿಷ್ ಮಾಡಿದ್ರು ಅಂದ್ರೆ ನ್ಯಾಷನಲ್ ಪಾರ್ಕ್ ಆಗಿ, ರಾಷ್ಟ್ರೀಯ ಒಂದು ಪಾರ್ಕ್ ಆಗಿ ಘೋಷಣೆ ಮಾಡಿದಪ್ಪ ಅಂತಂದ್ರೆ ಅದು 1986ರಲ್ಲಿ ಇದನ್ನ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆಯನ್ನ ಮಾಡಿದ್ರು. ಸೊ ಹೀಗೆ ಇದನ್ನು ಕೇಳ್ಬೋದು, ಭಾರತದ ಮೊದಲನೆಯ ನ್ಯಾಷನಲ್ ಪಾರ್ಕ್ ಯಾವುದು? ಕರ್ನಾಟಕದಲ್ಲಿ ಮೊದಲನೇ ಆಗಿ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡಿದಂತಹ ನ್ಯಾಷನಲ್ ಪಾರ್ಕ್ ಯಾವುದು? ಮತ್ತೆ ಟೈಗರ್ ರಿಸರ್ವ್ ಅನ್ನ ಯಾವ್ದಾಗಿ ಮಾಡಿದ್ರು? ಸೊ ಈ ರೀತಿಯಾದಂತಹ ಫಾರೆಸ್ಟ್ ಗಳ ಮೇಲೆ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ.
ಅದಲ್ಲದೆ ಯಾವ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ಯಾವ ಒಂದು ಫಾರೆಸ್ಟ್ ಯಾವ ಒಂದು ಪ್ರಾಣಿಗಳಿಗೆ ಫೇಮಸ್ ಆಗಿದೆ. ಸೊ ಆ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಮತ್ತು ಅತಿ ಹೆಚ್ಚು ಬಾರಿ ಕೇಳಿದಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ನಾವು ಯಾವ ರಾಜ್ಯದಲ್ಲಿ ಕಾಣ್ತೀವಿ, ಈ ರೀತಿ ಕಾಣ್ತೀವಿ ಅಂತ ಈ ರೀತಿಯಾದಂತಹ ಪ್ರಶ್ನೆಗಳು ನಮ್ಮ ಫಾರೆಸ್ಟ್ ಅಥವಾ ನಮ್ಮ ಅರಣ್ಯದ ಮೇಲೆ ಅರಣ್ಯ ರಿಲೇಟೆಡ್ ಅಂತ ಕಾನ್ಸೆಪ್ಟ್ಗಳ ಮೇಲೆ ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಮೌಲಾಂಗ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಅದು ಅರುಣಾಚಲ್ ಪ್ರದೇಶದಲ್ಲಿ ಇದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್ ಗುಣ ಇರುವ ಇಂಧನ ಅಂತ ಕೇಳಿದರೆ ಇಂಧನ ಯಾವುದು ಅಂತ ಕೇಳಿದರೆ ಆಪ್ಷನ್ಗಳು ಬಯೋಗ್ಯಾಸ್, ಜಲಜನಕ, LPG, ಸೀಮೆಎಣ್ಣೆ. ಅಂದ್ರೆ ಬಯೋಗ್ಯಾಸ್ ಮತ್ತೆ ಜಲಜನಕ ಅಂದ್ರೆ ಹೈಡ್ರೋಜನ್, LPG ಅಂತ ನಿಮ್ಗೆ ಗೊತ್ತಿದೆ, ಮತ್ತೆ ಸೀಮೆಎಣ್ಣೆ ಅಂದ್ರೆ ಕೆರೋಸಿನ್. ಸೊ ವಿಚ್ ಫ್ಯೂಯಲ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಇದರ ಸರಿಯಾದ ಆಪ್ಷನ್ ಇಲ್ಲಿ ಫಿಗರ್ ನಲ್ಲಿ ತೋರಿಸಿದೀನಿ, ದಟ್ ಈಸ್ ಜಲಜನಕ, ಹೈಡ್ರೋಜನ್. ಹಾಗಿದ್ರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದ್ರೆ ಏನು, ಕ್ಯಾಲೋರಿಫಿಕ್ ಗುಣ ಅಂತಂದ್ರೆ ಏನು ಅಂದ್ರೆ ಇದನ್ನ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ದ ಅಮೌಂಟ್ ಆಫ್ ಹೀಟ್ ಲಿಬರೇಟೆಡ್ ವೆನ್ ವಿ ಬರ್ನ್ ಅ ಯೂನಿಟ್ ಮಾಸ್ ಆಫ್ ಇನ್ ಅ ಫ್ಯೂಯಲ್. ಹೌದಾ, ಎಷ್ಟು ಅಮೌಂಟ್ ಅಂದ್ರೆ ಒಂದು ಯೂನಿಟ್ ಮಾಸ್ ಫ್ಯೂಯಲ್ ಅನ್ನ ಬರ್ನ್ ಮಾಡಿದ್ರೆ ಅದು ಎಷ್ಟು ಹೀಟ್ ಅನ್ನ ಕೊಡುತ್ತೆ, ಅದಕ್ಕೆ ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಹಾಗಾಗಿ ಹೈಡ್ರೋಜನ್ ಅತಿ ಹೆಚ್ಚು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅನ್ನ ಹೊಂದಿದೆ. ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದ್ರೆ ಅದನ್ನ ಸುಟ್ಟಾಗ ನಮಗೆ ಅತಿ ಹೆಚ್ಚಾದಂತಹ ಎನರ್ಜಿ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತೆ. ಸೊ ಹಾಗಾಗಿ ಅತಿ ಹೆಚ್ಚು ಕ್ಯಾಲೋರಿಫಿಕ್ ಗುಣ ಹೊಂದಿರುವಂತಹ ಫ್ಯೂಯಲ್ ಅಥವಾ ಇಂಧನ ಯಾವುದಪ್ಪ ಅಂತಂದ್ರೆ ಅದು ಜಲಜನಕ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪರ್ಯಾಯ ದ್ವೀಪ ಭಾರತದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳಲ್ಲಿ ಗೋದಾವರಿ, ನರ್ಮದಾ, ಕೃಷ್ಣ, ಕಾವೇರಿ ಅಂತ ಹೇಳಿ. ಪರ್ಯಾಯ ದಕ್ಷಿಣ ಅಂದ್ರೆ ಸೊ ಈ ಭಾಗದಲ್ಲಿ ಏನ್ ನಾವು ಕಾಣಿಸ್ತಿದಿಲ್ಲ ಇದನ್ನ ನಾವು ಪರ್ಯಾಯ, ಇಷ್ಟ ಭಾಗದಲ್ಲಿ ಏನ್ ಕಾಣ್ತಿಲ್ಲ ಇದನ್ನ ಪರ್ಯಾಯ ದ್ವೀಪ ಭಾರತ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅತಿ ಹೆಚ್ಚು ಉದ್ದನೆಯವಾಗಿ ಹರಿಯುವಂತಪ್ಪ ಅಂತಂದ್ರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಗೋದಾವರಿ ನದಿ. ಹೌದಾ, ಅತಿ ಉದ್ದನವಾಗಿ ಹರಿಯುವಂತ ನದಿ ಯಾವ್ದಪ್ಪ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಅದು ಗೋದಾವರಿ ನದಿ ಆಗುತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ನಮ್ಗೆ ಅತಿ ಉದ್ದವಾಗಿ ಹರಿಯುವ ನದಿ ಯಾವ್ದಪ್ಪ ಅಂತಂದ್ರೆ ಅದು ಕೃಷ್ಣಾ ನದಿ. ಸೊ ಹಾಗಾಗಿ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ ಗೋದಾವರಿ. ಮತ್ತೆ ಈ ಗೋದಾವರಿ ನದಿ ಮೇಲೆ 2 ಪ್ರಾಜೆಕ್ಟ್ಗಳು ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳ್ತಾರೆ. ಈ ಹಿಂದಿನ PSI ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದರೆ ಗೋದಾವರಿ ನದಿ ಮೇಲೆ ಇರುವಂತಹ 2 ಅತ್ಯಂತ ಫೇಮಸ್ ಆದಂತಹ ಪ್ರಾಜೆಕ್ಟ್ಗಳು ಯಾವ್ಯಾವು ಅಂತ ಕೇಳ್ಬೋದು, ಕೃಷ್ಣಾ ನದಿ ಮೇಲೆ ಪ್ರಾಜೆಕ್ಟ್ ಯಾವ್ದು ಅಂತ ಕೇಳ್ಬೋದು. ಸೊ ಹೀಗಾಗಿ ಮತ್ತೆ ಈ ಗೋದಾವರಿ ನದಿಯ ಉಗಮ ಸ್ಥಾನ ಯಾವ್ದು ಅಂತ ಕೇಳ್ಬೋದು. ಸೊ ಗೋದಾವರಿ ಯಾವ ರಾಜ್ಯದ ಮುಖಾಂತರ ಹರಿಯುತ್ತೆ, ಸೊ ಆ ಒಂದು ಪ್ರಶ್ನೆಗಳ ಆಯ್ಕೆಗಳನ್ನು ಕೊಟ್ಟು ಅದರಲ್ಲಿ ಸಿಲೆಕ್ಟ್ ಮಾಡಿ ಅಂತ ಹೇಳ್ಬೋದು. ಸೊ ಹೀಗೆ ಈ ನದಿಗಳ ಮೇಲೆ ಪ್ರಶ್ನೆಗಳು ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನಾಡೋಜ ಪ್ರಶಸ್ತಿಯನ್ನ ನೀಡುವುದು ಯಾರು ಅಂತ ಕೇಳಿದ್ದಾರೆ. ಪ್ರಶಸ್ತಿಯನ್ನ ನೀಡುವುದು ಅಂತ ಹೇಳಿದ್ದಾರೆ. ಇದನ್ನ ಆಪ್ಷನ್ಸ್ ಗಳನ್ನ ನೋಡೋಣ. ಕರ್ನಾಟಕ ಸರ್ಕಾರ, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಸಾಹಿತ್ಯ ಅಕಾಡೆಮಿ. ಹಾಗಿದ್ರೆ ಈ ನಾಡೋಜ ಪ್ರಶಸ್ತಿಯನ್ನ ಯಾರು ನೀಡ್ತಾರೆ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಏನಾಗುತ್ತೆ, ದಟ್ ಈಸ್ ಆಪ್ಷನ್ ಸಿ ಆಗುತ್ತೆ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಈ ನಾಡೋಜ ಪ್ರಶಸ್ತಿಯನ್ನ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಸೊ ಈ ಒಂದು ವಿಶ್ವವಿದ್ಯಾಲಯ ಪ್ರತಿ ವರ್ಷ ನಾಡೋಜ ಪ್ರಶಸ್ತಿಯನ್ನ ನೀಡ್ತಾರೆ. ಹಾಗಾಗಿ ಈ ನಾಡೋಜ ಪ್ರಶಸ್ತಿಯನ್ನ ನೀಡುವಂತ ಈ ಹಂಪಿ ವಿಶ್ವವಿದ್ಯಾಲಯ ಅಥವಾ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಯಾವ ವರ್ಷ ಸ್ಥಾಪನೆ ಆಯ್ತು ಅಂತಂದ್ರೆ 1991ರಲ್ಲಿ ಈ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಯ್ತು. ಮೊದಲು ಈ ಹಂಪಿ ಇದ್ದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ, ಈಗ ಅದು ವಿಭಜನೆ ಆಗಿ ವಿಜಯನಗರ ಜಿಲ್ಲೆಗೆ ಬಂದಿರುವಂತ ಕಾರಣ ಅಂತ ಪ್ರಶ್ನೆಗಳು ಈಗ ಮುಂದಿನ ಪರೀಕ್ಷೆಗಳಲ್ಲಿ ಬರ್ಬೋದು. ಹಂಪಿ ಯಾವ ಜಿಲ್ಲೆಯಲ್ಲಿದೆ, ಸೊ ಅಥವಾ ಹಂಪಿ ವಿಜಯನಗರ ಬಳ್ಳಾರಿಯಿಂದ ವಿಭಜನೆ ಆಗಿ ಹೊಸ ರೂಪುಗೊಂಡಂತ ಜಿಲ್ಲೆ ಯಾವುದು. ಹೀಗಾಗಿ ಈ ಹಂಪಿ ವಿಶ್ವವಿದ್ಯಾಲಯ ಏನಿದೆಯಲ್ಲ ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಹೌದಾ, ಜಿಲ್ಲೆಯಲ್ಲಿ ನಾವು ಕಾಣ್ತೀವಿ. ಸೊ ಈ ಹಂಪಿ ವಿಶ್ವವಿದ್ಯಾಲಯ ಪ್ರತಿ ವರ್ಷ ನಾಡೋಜ ಪ್ರಶಸ್ತಿಯನ್ನ ನೀಡ್ತಾರೆ. ಸೊ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಈ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂತಂದ್ರೆ ಅದು 1991. ಸೊ ಒಂದು ಪ್ರಶ್ನೆ ನಾ ಕೇಳ್ತೀನಿ, ಸ್ವತಂತ್ರ ಭಾರತದ ನಂತರ ಅಂದ್ರೆ ಸ್ವತಂತ್ರ ಭಾರತದ ಮೇಲೆ ಸ್ವತಂತ್ರ ಸಿಕ್ಕ ನಂತರ ಕರ್ನಾಟಕದಲ್ಲಿ ನಿರ್ಮಿತವಾದಂತಹ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಕರ್ನಾಟಕ ಅಂದ್ರೆ ಸ್ವಾತಂತ್ರ್ಯ ದೊರಕಿದ ನಂತರ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಆದಂತಹ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ಗ್ರಾಫಿ ನೋಡಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಾಫಿ ಇರುವುದು ಅಂತ ಕೇಳಿದರೆ ಎಲ್ಲಿದೆ. ಸೊ ಆಪ್ಷನ್ಗಳು ನೋಡೋಣ. ವಿಶಾಖಪಟ್ಟಣಂ, ಮುಂಬೈ, ಚೆನ್ನೈ ಮತ್ತು ಪಣಜಿ. ಸೊ ಓಷನೋಗ್ರಾಫಿ ಅಂತಂದ್ರೇನು, ಓಷನ್ಸ್ ಗಳನ್ನ ಸ್ಟಡಿ ಮಾಡುವಂತ ಒಂದು ಸಬ್ಜೆಕ್ಟ್ ಆಗುತ್ತೆ. ಹಾಗಾಗಿ ನಮಗೆ ಓಷನ್ಗಳು ಎಲ್ಲೆಲ್ಲಿ ಕನೆಕ್ಟ್ ಇರುತ್ತಲ್ಲ ಅದೇ ಭಾಗದಿಂದ ನಮಗೆ
ಕ್ವಶನ್ಸ್ ಅಂದ್ರೆ ಇರಬೇಕು, ಅಂದ್ರೆ ಅದೇ ಊರಿನಲ್ಲಿ ಈ ಒಂದು ಓಷನೋಗ್ರಫಿ ಸೆಂಟರ್ ಇರಬೇಕು. ಸೊ ಆಲ್ಮೋಸ್ಟ್ ಈ ಇರುವಂತ ಎಲ್ಲಾ ಒಂದು ನಗರಗಳಲ್ಲಿ ಕೂಡ ಓಷನ್ಸ್ ಕನೆಕ್ಟ್ ಆಗುತ್ತೆ, ಸಿಗಳು ಅಂದ್ರೆ ಸಮುದ್ರಗಳು ಕನೆಕ್ಟ್ ಆಗುತ್ತೆ. ಇದರ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸರಿಯಾದ ಎಕ್ಸಾಕ್ಟ್ ಆನ್ಸರ್ ಪಣಜಿ. ಈ ಓಷನೋಗ್ರಫಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅಥವಾ CSIR ಅಂತ ಏನಿದೆಯಲ್ಲ, ಇದು ಇರೋದು ಗೋವಾದಲ್ಲಿರುವಂತಹ ಪಣಜಿಯಲ್ಲಿ. ಜಿಲ್ಲೆ ರಾಜ್ಯ ಅಂತ ಕೇಳಿದ್ರೆ ಅದನ್ನ ನಾವು ಗೋವಾ ಅಂತ ಹೇಳಬೇಕು. ಯಾವ ಊರಂತ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಅದು ಪಣಜಿಯಲ್ಲಿರುವಂತಹ ನ್ಯಾಷನಲ್ ಓಷನೋಗ್ರಫಿ. ಮತ್ತೆ ಇದನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅಂತಂದ್ರೆ 1966ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಈ ಒಂದು ಪ್ರಶ್ನೆ. ಅದೇ ರೀತಿ ಭಾರತದಲ್ಲಿ ಮೊದಲ ವಿಶ್ವವಿದ್ಯಾಲಯ ಯಾವ ವರ್ಷ ಆಯಿತು? ಅದೇ ರೀತಿ ಭಾರತದ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಅಂತ ಏನ್ ಹೇಳ್ತೀವಿ ಅದು ಎಲ್ಲಿ ಆಯಿತು? ಮೊದಲನೇ ಏಮ್ಸ್ ಎಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು? ಮೊದಲನೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿ ಉದ್ದಾಯಿತು? ಮೊದಲನೇ ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲಿದೆ? ಮತ್ತು ಕರ್ನಾಟಕದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲಿದೆ? ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಈ ಒಂದು ಎಜುಕೇಶನ್ ಅಥವಾ ಇನ್ಸ್ಟಿಟ್ಯೂಟ್ಗಳ ಮೇಲೆ ಕೂಡ ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕಚ್ಚಾತೀವು ದ್ವೀಪ ಯಾವ ದೇಶಗಳ ನಡುವಿನ ವಿವಾದಕ್ಕೆ ಕಾರಣವಾಗಿದೆ? ನೋಡಿ, ಕಚ್ಚಾತೀವು ದ್ವೀಪ ಹೊಸದಾಗಿ ಕೇಳ್ತಾ ಇದಲ್ಲ, ಕಚ್ಚಾತೀವು ದ್ವೀಪ ಯಾವ ದೇಶದ ವಿವಾದಕ್ಕೆ ಕಾರಣವಾಗಿದೆ ಅಂತ ಹೇಳಿದರೆ ಆಪ್ಷನ್ಸ್ ಗಳನ್ನ ನೋಡೋಣ. ಭಾರತ ಬಾಂಗ್ಲಾದೇಶ, ಭಾರತ ಮೈನಾಮಾರ್, ಭಾರತ ಶ್ರೀಲಂಕಾ, ಭಾರತ ಮತ್ತು ಮಾಲ್ದೀವ್ಸ್. ಸೊ ಇದಕ್ಕೆ ನೋಡ್ಬೇಕಂತ ನಾವು ಮ್ಯಾಪ್ ನ ನೋಡ್ಬೇಕು. ಮ್ಯಾಪ್ ಇಲ್ಲಿ ಭಾರತ ಕಾಣ್ತಾ ಇದೆ, ಹೌದಾ? ಇದು ಭಾರತ, ಇಲ್ಲಿ ಶ್ರೀಲಂಕಾ ಕಾಣ್ತಾ ಇದೆ ನೋಡಿ, ಹೌದಾ? ಶ್ರೀಲಂಕಾ ಕಾಣ್ತಾ ಇದೆ. ಸೊ ಇಲ್ಲಿ ಏನ್ ರೆಡ್ ಕಲರ್ ಒಂದು ಇಂಡಿಕೇಟ್ ಮಾಡಿದಲ್ಲ, ಇದು ಕಚ್ಚಾತೀವು ದ್ವೀಪ, ಸ್ಮಾಲ್ ಐಲ್ಯಾಂಡ್ ಅದು ಕಚ್ಚಾತೀವು ದ್ವೀಪ. ಈ ವಿವಾದ ಇರೋದು ಭಾರತ ಮತ್ತು ಶ್ರೀಲಂಕಾ ಮಧ್ಯೆ. ಹೀಗಾಗಿ ಸರಿಯಾದ ಆಪ್ಷನ್ ಏನಾಗುತ್ತೆ? ದಟ್ ಈಸ್ ಆಪ್ಷನ್ ಸಿ ಆಗುತ್ತೆ. ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಈ ಒಂದು ಕಚ್ಚಾತೀವು ದ್ವೀಪದ ಒಂದು ವಿವಾದಕ್ಕೆ ಕಾರಣವಾಗಿದೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಆಪರೇಷನ್ ಬ್ಲಾಕ್ ಬೋರ್ಡ್ ಕಾರ್ಯಕ್ರಮ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂತು? ನೋಡಿ, ಆಪರೇಷನ್ ಬ್ಲಾಕ್ ಬೋರ್ಡ್ ಯಾವ ಪಂಚವಾರ್ಷಿಕ ಯೋಜನೆ? ಸೊ ನಿಮ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಬೇಕು, ಈಗ ನಾವು ಯಾವುದೇ ರೀತಿಯಾದ ಪಂಚವಾರ್ಷಿಕ ಯೋಜನೆಗಳನ್ನ ಹಾಕ್ತಾ ಇಲ್ಲ. ಸೊ ಹೌದನ್ನ ಸ್ಟಾಪ್ ಮಾಡಿದ್ದದ. ಸೊ ಈ ಒಂದು ಪಂಚವಾರ್ಷಿಕ ಯೋಜನೆ ಯಾವ ಒಂದು ಇದರಲ್ಲಿ ಬಂತು, ಎಷ್ಟನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಬಂತು ಅಂತ ಕೇಳಿದ್ರೆ, ಸೊ ಇದರ ಆಪ್ಷನ್ಸ್ ಗಳನ್ನ ನೋಡೋಣ. 7ನೇ ಪಂಚವಾರ್ಷಿಕ ಯೋಜನೆ, 6ನೇ ಪಂಚವಾರ್ಷಿಕ ಯೋಜನೆ, 5ನೇ ಪಂಚವಾರ್ಷಿಕ ಯೋಜನೆ ಮತ್ತು 4ನೇ ಪಂಚವಾರ್ಷಿಕ ಯೋಜನೆ. ಇದರ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಪ್ಷನ್ ಎ ಆಗುತ್ತೆ. ದಟ್ ಈಸ್ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ಆಪರೇಷನ್ ಬ್ಲಾಕ್ ಬೋರ್ಡ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ರು, ಅಂದ್ರೆ ಆಪರೇಷನ್ ಬ್ಲಾಕ್ ಬೋರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗಿದ್ರೆ ಈ 7ನೇ ಪಂಚವಾರ್ಷಿಕ ಯೋಜನೆಯ ಒಂದು ಪೀರಿಯಡ್ ಏನಾಗಿತ್ತಪ್ಪ ಅಂತಂದ್ರೆ ಅದು 1985ರಿಂದ 1990ರವರೆಗೆ ಈ ಒಂದು 7ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು. ಮತ್ತೆ ಈ ಸಂದರ್ಭದಲ್ಲಿ ಯಾರು ಪ್ರಧಾನಮಂತ್ರಿ ಆಗಿದ್ರು ಅಂತಂದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರು ಈ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗಿದ್ರು. ಸೊ ಪಂಚವಾರ್ಷಿಕ ಯೋಜನೆಗಳಲ್ಲಿ ಯಾವುದೋ ಒಂದು ಕ್ಷೇತ್ರಕ್ಕೆ ಮಹತ್ವವನ್ನು ಕೊಟ್ಟರು? ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾರು ಪ್ರಧಾನಮಂತ್ರಿಗಳಾಗಿದ್ರು? ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಆದ್ಯತೆಯನ್ನು ನೀಡಿದ್ರು? ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ವಾಣಿಜ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ರು? ಈ ರೀತಿಯಾದ ಪ್ರಶ್ನೆಗಳು ಈ ಪಂಚವಾರ್ಷಿಕ ಯೋಜನೆಯ ಮೇಲೆ ಬರುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನೀವು ಅದರ ಕಂಪ್ಲೀಟ್ ಕಾನ್ಸೆಪ್ಟ್ ಗಳನ್ನ ಸ್ವಲ್ಪ ಓದ್ಕೊಂಡಿರಬೇಕು. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯೋಕೋಹಾಮಾ ಫ್ರೇಮ್ ವರ್ಕ್ 1995 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ, ಏನಿದು ಯೋಕೋಹಾಮಾ ಫ್ರೇಮ್ ವರ್ಕ್ ಅಂತ ನೋಡೋದಾತಂದ್ರೆ ಯೋಕೋಹಾಮಾ ಯಾವುದಕ್ಕೆ ಸಂಬಂಧಿಸಿದೆ ಅಂತಾನೆ ಪ್ರಶ್ನೆ ಕೇಳಿರೋದು. ಇದು ಜಾಗತಿಕ ತಾಪಮಾನಕ್ಕಿದೆನಾ, ಓಜೋನ್ ಸವಕಳಿಗನ, ವಿಪತ್ತು ನಿರ್ವಹಣೆನ, ಜೀವ ವೈವಿಧ್ಯತೆ ಸಂರಕ್ಷಣಾ? ಇದರ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ ಆಗುತ್ತೆ. ದಟ್ ಈಸ್ ವಿಪತ್ತು ನಿರ್ವಹಣೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಅದಕ್ಕೆ ರಿಲೇಟ್ ಆದಂತಹ ಒಂದು ಫ್ರೇಮ್ ವರ್ಕ್ ಅನ್ನ 1995ರಲ್ಲಿ ಮಾಡಿದ್ರು. ಎಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ಜಪಾನ್ನ ಯೋಕೋಹಾಮಾ ನಗರ. ಆ ನಗರ ಇರೋದ್ರಿಂದ ಅದಕ್ಕೆ ಒಂದು ನಾವು ಫ್ರೇಮ್ ವರ್ಕ್, ಫಾರ್ ಎಕ್ಸಾಂಪಲ್ ಪ್ಯಾರಿಸ್ ಟ್ರಿಟಿ, ಲಂಡನ್ ಟ್ರಿಟಿ. ಸೊ ಈ ರೀತಿಯಂತ ಆ ಊರು ಎಲ್ಲಿ ನಡೆದಿರ್ತಿಲ್ಲ ಅದೇ ಊರಿನಿಂದ ಟ್ರಿಟಿ ಅಂತ ಹೇಳಿದೆ, ಕ್ಯೂಟೋ ಪ್ರೋಟೋಕಾಲ್. ಸೊ ಹಾಗಾಗಿ ಈ ಯೋಕೋಹಾಮಾದಲ್ಲಿ ನಡೆದಂತಹ ಫಸ್ಟ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್, ಮೊದಲನೆಯ ಕಾನ್ಫರೆನ್ಸ್ ಡಿಸಾಸ್ಟರ್ ಮೇಲೆ ಆಗಿತ್ತು. ಆ ಒಂದು ಡಿಸಾಸ್ಟರ್ ನಲ್ಲಿ ಯಾವ ರೀತಿ ನಾವು ಈ ವಿಪತ್ತುಗಳನ್ನ ಎದುರಿಸಬೇಕು, ಯಾವ ರೀತಿ ನಾವು ತಯಾರಿಯನ್ನ ಆಗಿರ್ಬೇಕು ಅನ್ನೋ ಒಂದು ಎಲ್ಲಾ ಫ್ರೇಮ್ ವರ್ಕ್ ಅನ್ನ ಮಾಡಿದ್ರು. ಆ ಕಾರಣದಿಂದ ಈ ಯೋಕೋಹಾಮಾ ಫ್ರೇಮ್ ವರ್ಕ್ ಎದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಅದು ವಿಪತ್ತು ನಿರ್ವಹಣೆಗೆ 1995ರಲ್ಲಿ ನಡೆದಂತಹ ಮೊದಲನೆಯ ವರ್ಲ್ಡ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ
ನಡೆದಂತಹ ಒಂದು ಯೋಕೋಹಮಾ. ಇದು ಎಲ್ಲಿದೆ ಅಂತಂದ್ರೆ ಅದು ಜಪಾನ್ನಲ್ಲಿದೆ, ಜಪಾನ್ನಲ್ಲಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕಾಲಾದಾನ್ ಸಾರಿಗೆ ಯೋಜನೆ ಯಾವ ದೇಶಗಳಿಗೆ ಸಂಬಂಧಿಸಿದೆ ಅಂತ ಹೇಳಿದರೆ ಆಪ್ಷನ್ಸ್ ಗಳನ್ನ ನೋಡೋಣ. ಭಾರತ ಮತ್ತು ಬಾಂಗ್ಲಾದೇಶ, ಭಾರತ ಮತ್ತು ಮಾಲ್ದೀವ್ಸ್, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಮೈನಾಮಾರ್. ಸೊ ಇದನ್ನ ಮ್ಯಾಪ್ ಅಲ್ಲಿ ನೋಡೋಣ ನಾವು. ಇಲ್ಲಿ ನಮ್ಮ ಭಾರತ ಇದೆ. ಸೊ ಈ ನಮ್ಮ ಭಾರತದಲ್ಲಿ ಈ ಸೈಡ್ ನಮ್ಮ ಈಶಾನ್ಯ ರಾಜ್ಯಗಳನ್ನ ನಾವು ಕಾಣಿಸಿ ತುತ್ತ ತುದಿಯ ರಾಜ್ಯಗಳನ್ನ ಇಲ್ಲಿಂದ ನಮಗೆ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಆ ಕಾರಣದಿಂದ ಟೈಮ್ ಕೂಡ ಬಹಳ ಕನ್ಸ್ಯೂಮ್ ಆಗ್ತಾ ಇತ್ತು. ಸೊ ಆ ಕಾರಣದಿಂದ ಏನ್ ಮಾಡಿದ್ರು, ಒಂದು ಸಮ್ ಪಾರ್ಟ್ ನ ಸಿ ರೂಟ್ ಮುಖಾಂತರ, ಸಮ್ ಪಾರ್ಟ್ ನ ಒಂದು ಪೋರ್ಟ್ ಮುಖಾಂತರ ರಸ್ತೆಯಿಂದ, ಸಮ್ ಪಾರ್ಟ್ ನ ಟ್ರೈನ್ ಮುಖಾಂತರ. ಈಗ ಈ ಒಂದು ಕಾಲಾದಾನ್ ಸಾರಿಗೆ ಯೋಜನೆ ಏನಿದೆ, ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ರೂಟ್ಸ್ ಗಳನ್ನ, ಡಿಫ್ರೆಂಟ್ ವೇ ಆಫ್ ರೂಟ್ಸ್ ಕನೆಕ್ಟಿಂಗ್ ಅನ್ನ ಇತ್ತು. ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಮೈನಾಮಾರ್. ಇಲ್ಲಿ ಕಾಣ್ತದೆ ನೋಡಿ, ಮೈನಾಮಾರ್ ದೇಶವನ್ನ ಎಂಟರ್ ಮಾಡಿ ಮತ್ತೆ ಪುನಃ ನಮ್ಮ ಭಾರತವನ್ನ ಪ್ರವೇಶ ಮಾಡುತ್ತೆ. ಭಾರತದ ನಮ್ಮ ತುದಿ ಮಿಜೋರಾಂ ಆಗಿರ್ಲಿ, ತ್ರಿಪುರಾ ಆಗಿರ್ಲಿ, ಆ ಒಂದು ಊರುಗಳಿಗೆ ನಮ್ಮ ಒಂದು ಏನು ಸಪ್ಲೈ ಏನಿರುತ್ತಲ್ಲ ಅಥವಾ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಇರುತ್ತಲ್ಲ ಫೆಸಿಲಿಟಿಗಾಗಿ, ಅಲ್ಲಿಗೆ ಒಂದು ಸಂಪರ್ಕವನ್ನು ನೀಡೋದಕ್ಕಾಗಿ ಈ ಕಾಲಾದಾನ್ ಸಾರಿಗೆ ಯೋಜನೆಯನ್ನ ಜಾರಿ ತಂತು. ಈ ಕಾಲಾದಾನ್ ಸಾರಿಗೆ ಯೋಜನೆ ಯಾವಾಗಪ್ಪ ಅಂತಂದ್ರೆ ಇದನ್ನ ಫ್ರೇಮ್ ಮಾಡಿದ್ದು 2014ರಲ್ಲಿ ಫ್ರೇಮ್ ಮಾಡಿದ್ರೆ, ಮತ್ತೆ ಇದನ್ನ 2023ರವರೆಗೆ ಸಂಪೂರ್ಣವಾಗಿ ಅಂದ್ರೆ 100% ಕಂಪ್ಲೀಟ್ ಮಾಡಬೇಕಂತ ಒಂದು ಗುರಿಯನ್ನ ಹೊಂದಿದ್ದಾರೆ. ಸೊ ಈ ಒಂದು ಯೋಜನೆ ಎಲ್ಲಿಪ್ಪ ಅಂತಂದ್ರೆ ಭಾರತ ಮತ್ತು ಮೈನಮಾರ್. ಸೊ ಕಾಲಾದಾನ್ ಸಾರಿಗೆ ಯೋಜನೆ ಯಾವ ದೇಶಗಳಿಗೆ ಸಂಬಂಧಿಸಿದಂತೆ ಅಂದ್ರು ಭಾರತ ಮತ್ತು ಮೈನಮಾರ್. ನೋಡಿ ಇಲ್ಲಿ ಸಿ ಇಂದ ಬರುತ್ತೆ, ಕೋಲ್ಕತ್ತಾ ಇಂದ ಸ್ಟಾರ್ಟ್ ಆಗಿ ಸಿ ರೂಟ್ ಇಂದ ಮೈನಮಾರ್ಗೆ ಕನೆಕ್ಟ್ ಆಗಿ ಮೈನಮಾರ್ ನಲ್ಲಿ ಮತ್ತೆ ಲ್ಯಾಂಡ್ ರೂಟ್ ಮುಖಾಂತರ ನಮ್ಮ ಭಾರತವನ್ನ ಪ್ರವೇಶವನ್ನ ಮಾಡುತ್ತೆ. ಸೊ ಈ ಒಂದು ಕಾಲಾದಾನ್ ಸಾರಿಗೆ ಯೋಜನೆ ಭಾರತ ಮತ್ತು ಮೈನಮಾರ್ ದೇಶಗಳಿಗೆ ಸಂಬಂಧವನ್ನ ಹೊಂದಿದೆ. ಸೊ ಹೋಪ್ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರುವಂತಹ ಪ್ರಶ್ನೆಗಳು ಮತ್ತು ಅದರ ರಿಲೇಟೆಡ್ ಆಗಿ ಕೇಳಬಹುದಂತ ಪ್ರಶ್ನೆಗಳು ಮತ್ತು ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಮತ್ತೆ ಅಂಡರ್ಸ್ಟ್ಯಾಂಡ್ ಆಗಲು ನಿಮಗೆ ತಲೆಯಲ್ಲಿ ಉಳಿಬೇಕನ್ನೋ ಒಂದು ಕಾರಣದಿಂದ ವಿವಿಧ ರೀತಿಯಾದಂತಹ ಅವುಗಳ ರಿಲೇಟೆಡ್ ಇಮೇಜಸ್ ಗಳನ್ನ ಮತ್ತೆ ಆ ರಿಲೇಟೆಡ್ ಆದಂತಹ ಕರೆಕ್ಟ್ ಆದಂತಹ ಮ್ಯಾಪ್ ಗಳನ್ನ ಯುಟಿಲೈಸ್ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವಂತ ಪ್ರಯತ್ನವನ್ನ ಮಾಡಿದೆ. ಈ ಒಂದು ಸಿರೀಸ್ಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತು ದಯವಿಟ್ಟು ನಿಮ್ಮ ಈ ವಿಡಿಯೋಗಳ ಈ ಪ್ರಶ್ನೆಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಕಮೆಂಟ್ ಮಾಡಿ. Click on subscribe button and press the bell icon to get updates from All Academy.